ಬಳಸಬಾರ್ದು ಮೇಲೆ. ಅದರಿಂದ ಹಲವಾರು ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ ನಾವು. ಈಗ ಆಯುಷ್ ಕೂಡ ದಿನೇ ದಿನೇ ಕಮ್ಮಿ ಆಗ್ತಾ ಇದೆ. ಈಗ ನಾವು ಏನು ಮಾಡ್ತಾ ಇದ್ದೀವಿ, ಎಲ್ಲದಕ್ಕೂ ನಾವು ಕೆಮಿಕಲ್ನೇ ಹಾಕಿ ತಿಂತಾ ಇರ್ತಕ್ಕಂಥ ಆಹಾರ ಕೆಮಿಕಲ್ ಆಗ್ಬಿಟ್ಟಿದೆ. ಅದರಿಂದ ಅದನ್ನು ವಿಷಮುಕ್ತ ಭಾರತ ಮಾಡಬೇಕು. ನಾವು ಒಳ್ಳೆಯ ಫುಡ್ಡನ್ನು ಬೆಳಿಬೇಕು, ಉತ್ತಮವಾದಂಥ ಆಹಾರವನ್ನು ತಿನ್ನಬೇಕು, ಆರೋಗ್ಯವನ್ನು ಕಾಪಾಡ್ಕೋಬೇಕು. ಮತ್ತು ನಮ್ಮ ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮಕ್ಕಳಿಗೋಸ್ಕರ. ನಮ್ಮ ಮಕ್ಕಳನ್ನು ಒಳ್ಳೆಯ ಸಮೃದ್ಧ ನಾಯಕರನ್ನಾಗಿ ಮಾಡಬೇಕು, ನಷ್ಟಪುಟರಾಗಿ ಇರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಒಂದು ಸಾವಯವ ಕೃಷಿಗೆ ನಾವು ವಿಷಮುಕ್ತ ಭಾರತ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಒಂದು ನೆಟ್ಸರ್ಕ್ ಅಂತಕ್ಕಂಥದ್ದು ಪ್ಯೂರ್ ಆರ್ಗ್ಯಾನಿಕ್ಕು ಒಂದು ಸ್ವಲ್ಪ ವಿಷಯದಲ್ಲಿರ್ತಕ್ಕಂಥ ಲಿಕ್ವಿಡಲ್ಲಿ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದೆ. ಏನು ಯೂರಿಯಾ, ಪೊಟಾಸು, ಬೂದಿ, DAP ಅಂತ ಹೇಳ್ತೀವಿ, ಅದರ ಫಾರ್ಮೇಷನೇ ಇದು. ಇದಕ್ಕೆ ಒಂದು ಸ್ವಲ್ಪ ವಿಷಯ ಇಲ್ಲ. ಇದನ್ನು ಬಳಸುವುದರ ಮುಖಾಂತರ ನಾವು ಒಳ್ಳೆಯ ಆಹಾರವನ್ನು ಬೆಳೆದು, ನಾವು ಒಳ್ಳೆಯ ಆಹಾರವನ್ನು ತಿಂದು, ಮುಂದಿನ ಪೀಳಿಗೆಗೆ ಒಳ್ಳೆಯ ಭೂಮಿಯನ್ನು ಬಿಟ್ಟು, ಒಳ್ಳೆಯ ಆರೋಗ್ಯವಂತ ಮಕ್ಕಳನ್ನು ಕೊಟ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದೀವಿ ಇಲ್ಲಿಗೆ. ನಿಮಗೆಲ್ಲ ಒಂದು ಅವೇರ್ನೆಸ್ಸನ್ನು ಮೂಡಿಸ್ಬೇಕು ಅನ್ನೋ ಉದ್ದೇಶ ನಮ್ಮದು. ಹಾಗಾಗಿ ತಾವು ಇದಕ್ಕೆಲ್ಲ ಕೈ ಜೋಡಿಸಿ. ನಿನ್ನ ಮುಂದೆ ನೀವೇನು ಅದಕ್ಕೆ ಬಂಡವಾಳ ಹಾಕ್ತಾಯಿದ್ರಿ, ಏನು ವಿಷಯಕ್ಕೆ ಏನು ಬಂಡವಾಳ ಹಾಕ್ತಾಯಿದ್ರಿ, ಅದರಲ್ಲಿ ಅರ್ಧ ಭಾಗ ಹಾಕಿದ್ರೆ ನಿಮಗೆ ಆ ಬೆಳೆಯಲ್ಲಿ ಉತ್ಕೃಷ್ಟವಾದಂಥ ಬೆಳೆಯನ್ನು ತೆಗಿಬೋದು ಅಂತ. ಇಳುವರಿ ಜಾಸ್ತಿ ಬರ್ತದೆ, ಭೂಮಿ ಫಲವತ್ತತೆ ಆಗ್ತದೆ, ಎರಡು ಸಂತತಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಭೂಮಿ ಫಲವತ್ತತೆಯಾಗಿ ಏನು ವಾತಾವರಣ ಇರತಕ್ಕಂಥ ನಿಮಗೆ ನೈಟ್ರೋಜನು, ಪೊಟಾಸು, ಫಾಸ್ಫರಸ್ ಎಲ್ಲ ಕೂಡ ಸಿಗುತ್ತೆ ವಾತಾವರಣದಲ್ಲಿ. ಅದನ್ನು ಯಾವುದೇ ಕೊಡುವಂಥ ಒಂದು ಅದ್ಭುತವಾದಂಥ ಪ್ರಾಡಕ್ಟನ್ನು ನಾವು ತಂದಿದ್ದೀವಿ. ಈಗ ಆ ಪ್ರಾಡಕ್ಟನ್ನು ಬಳಸುವುದರ ಮುಖಾಂತರ ನೀವು ವಿಷಮುಕ್ತ ಭಾರತವನ್ನು ಮಾಡುವ ಕಡೆ ಕೈ ಜೋಡಿಸ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಪಡ್ತಾ ಇದ್ದೀನಿ. ತಾವೆಲ್ಲ ರೈತ ಬಾಂಧವರು, ಮೂಲ ನಮ್ಮ ಭಾರತಕ್ಕೆ ಬೆನ್ನೆಲುಬು ರೈತರೇ. ನಾವು ತಿಂತಕ್ಕಂಥ ಆಹಾರವನ್ನು ಬೆಳ್ಕೊಡ್ತಕ್ಕಂಥವ್ರು ರೈತರು. ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ ನಾವು ಒಳ್ಳೆಯ ಆಹಾರವನ್ನು ಬೆಳ್ಕೊಟ್ರೆ ದೇಶ ಸದೃಢವಾಗಿರ್ತದೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ. ತಾವೆಲ್ಲ ಕೈ ಜೋಡಿಸಿ ನಮ್ಮ ಇದ್ರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ನಮ್ಮ ಸೀನಿಯರ್ ಆದಂಥ ಸರ್ಕಲ್ ಸರ್ ತಮಗೆ ವಿವರಣೆ ಕೊಡ್ತಾರೆ. ತಾವು ಮಾತ್ರ ಆಲಿಸಿ ನಾವು ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದು ಕೂಡ ಅವ್ರ ವಿಷಯ ತಿಳಿಸ್ತಾರೆ. ನಿಮಗೆ ಎಲ್ಲ ಥರದ ಅಂದರೆ ನಮ್ಮಲ್ಲಿ ಹೋಮ್ ಕೇರ್ ಇದೆ, ಪರ್ಸನಲ್ ಕೇರ್ ಇದೆ, ಅಗ್ರಿಕಲ್ಚರ್ ಕೇರ್ ಇದೆ, ಪಶುಸಂಗೋಪನೆಗೆ ಸಂಬಂಧಪಟ್ಟಂಗಿದೆ, ಆಮೇಲೆ ಮೀನು ಸಾಕಾಣಿಕೆ ಸಂಬಂಧಪಟ್ಟಂಗಿದೆ. ನಿಮ್ಗೆ ಏನೇನು ಬೇಕು ಎಲ್ಲವನ್ನೂ ನೀವು 163 ಪ್ರಾಡಕ್ಟ್ ಇದೆ ನಮ್ಮ ಕಂಪ್ನಿನಲ್ಲಿ. ಹಾಗಾಗಿ ಯಾವುದಿಲ್ಲ ಅನ್ನೋಂಗಿಲ್ಲ. ನಮ್ಮ ಹತ್ರ ಎಲ್ಲ ಪ್ರಾಡಕ್ಟ್ಗಳನ್ನು ನಾವು ನಿಮಗೆ ಸಪ್ಲೈ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಂಪ್ನಿ ಕಲ್ಪಿಸ್ಕೊಂಡಿದೆ. ಆ ನಿಟ್ಟಿನಲ್ಲಿ ನಮ್ಮ ಸಂತೋಷ್ ಸರ್ ಅವರ ಒಂದು ಪರಿಚಯ ಮುಖಾಂತರ ಇಲ್ಲಿಗೆ ನಿಮ್ಮವ್ರಿಗೆ ಕರ್ಕೊಂಬಂದಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರೇ ಇಲ್ಲಿ ನೇತೃತ್ವವನ್ನು ವಹಿಸ್ತಾರೆ. ಅವ್ರ ನೇತೃತ್ವದಲ್ಲಿ ನಾವು ಎಲ್ಲ ಮುಂದುವರಿಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಿಷಮುಕ್ತ ಭಾರತ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ. ಕಮ್ಮಿ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ತೆಗಿತಕ್ಕಂಥದ್ದು. ಮತ್ತು ಲೇಬರ್ ಸಮಸ್ಯೆ ನಮ್ಮಲ್ಲಿ ಸಿಕ್ಕಾಬಿಟ್ಟೆ ಲೇಬರ್ ಸಮಸ್ಯೆ ಇದೆ. ಈಗ ಉರುವಂಥವ್ರು ಯಾರೂ ಇಲ್ಲ. ಈಗ ಮೂಟೆಗಟ್ಟಲೆ ಯೂರಿಯಾ, ಪೊಟಾಸು, ಬೂದಿ ಉತ್ಕೊಂಡು ಗಣತಕ್ಕೆ ಹಾಕುವಂಥ ಈಗಿನ ಸಂತತಿಯಲ್ಲಿ ಕಮ್ಮಿ ಆಗ್ತಾ ಇದೆ. ಈಗ ನಾನು 150 ಮೂಟೆ ಎತ್ಕೊಂಡ್ರೆ ನನ್ನ ಮಗ 20 ಮೂಟೆ 20 kg ಎತ್ತಕ್ಕಾಗಲ್ಲ. ನಾನು 50 kg ಮೂಟೆನ ಎತ್ತು ಬಡಿಕೊಡ್ತೀನಿ. ನನ್ನ ಮಗ 20 kg ಮೂಟೆ ಎತ್ತು ಬಡಿಕೋಕ್ಕಾಗಲ್ಲ. ಈಗ ಹಾಗಾಗಿ ಬಾಟ್ಲು ಬಂದ್ಬಿಟ್ಟಿದೆ ಇದು. ಬಂದಿರೋದ್ರಿಂದ ಇದನ್ನು ಕೈಲಿ ಹಿಡ್ಕೊಂಡು ಹೋಗಿ ನೀರಿದ್ರೆ ಸಾಕು, ನೀರಿನ ಮುಖಾಂತರ ಕೊಡ್ತಕ್ಕಂಥದ್ದು. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗಾಗಿ ನೀವು ಲೇಬರ್ ಸಮಸ್ಯೆ ಮತ್ತು ಕಮ್ಮಿನ ಬಂಡವಾಳದ ಹೆಚ್ಚಿನ ಇಳುವರಿ ತೆಗೆತಕ್ಕಂಥದ್ದು ಮತ್ತು ವಿಷಮುಕ್ತ ಭಾರತ ಮಾಡಬೇಕು ಅಂತಕ್ಕಂಥ ಕಾನ್ಸೆಪ್ಟು. ಇದ್ರ ಬಗ್ಗೆ ನಮ್ಮ ಶಂಕರ್ ಸಾರು ವಿವರಣೆ ಕೊಡ್ತಾನೆ. ಮೂಲತಃ ನಂದು ಕೇರ್ಪೇಟೆ, ಮಂಡ್ಯ ಡಿಸ್ಟ್ರಿಕ್ಟ್. ಅಂದರೆ ಅಲ್ಲಿಂದ ಬಂದಿದ್ವಿ. ಅಂದರೆ ನಾವು ಆ ಕಡೆ ತುಂಬ 4 ವರ್ಷದಿಂದ ವರ್ಕ್ ಮಾಡ್ತಿದ್ವಿ. ಈ ಕಡೆ ಕವರೇಜ್ ಕ್ರಿಯೇಟ್ ಮಾಡಬೇಕಂತ ಈ ಕಡೆ ಬಂದಿದ್ದೆ. ನಂದು ಈ ಕಂಪ್ನಿ ಸೇರಿ 4 ವರ್ಷ ಆಗಿದೆ. ನಮ್ಮದು ಮೂಲ ಉದ್ದೇಶ ಏನಂದರೆ, ಈಗ ನೀವೆಲ್ಲ ರೈತರು ಇರ್ತೀರಲ್ಲ, ಈಗ ರೈತರುಗಳು ತುಂಬ ಬೆಳೆ ಬೆಳೀತಾರೆ. ಮೂಲ ಉದ್ದೇಶ ಒಂದು ಸಾವಯವ ಕನ್ವರ್ಟ್ ಮಾಡಬೇಕು, ಒಂದು ಆಗ್ತದೆ. ಸೆಕೆಂಡ್ ಒನ್ ಅಂದರೆ, ಈಗ ಕೃಷಿಗೆ ಎಲ್ಲ ರೈತರುಗಳು ಏನು ಮಾಡ್ತಾರೆ, ಯಥೇಚ್ಛ ಖರ್ಚು ಮಾಡ್ತಾ ಇದ್ದಾರೆ. ಅದನ್ನು ಕಡಿಮೆ ಮಾಡಬೇಕು. ಕಡಿಮೆ ಮಾಡಿ ಅಧಿಕ ಇಳುವರಿ ಕೊಟ್ಟಬೇಕು. ಸೆಕೆಂಡ್ ಕಾನ್ಸೆಪ್ಟ್ ಆಯಿತಾ. ಈ ಕಾನ್ಸೆಪ್ಟ್ ಮೇಲೆ ಈ ಕಂಪ್ನಿ ಸ್ಟಾರ್ಟ್ ಆಯಿತು. ಈ ಕಂಪ್ನಿ ಸ್ಟಾರ್ಟ್ ಆಗಿ ಸರ್ ಇಲ್ಲಿಗೆ 26 ವರ್ಷ ಆಗಿದೆ. 20 ವರ್ಷದಿಂದ ಸಾವಯವ ಉತ್ಪನ್ನಗಳ ತುಂಬ ಕಡೆ ಕೊಡ್ತಾ ಬಂದಿದೆ. ಈಗ ನನಗೆ ಮೂಲತಃ ಇಲ್ಲಿ ಜಾಸ್ತಿ ಬೆಳೆ ಯಾವ ಸಹ ಬೆಳೀತೀರ ನೀವು? ಇಲ್ಲಿ ಭತ್ತ ಜೊತೆಗೆ ಅಡಿಕೆ ಭತ್ತ ಎರಡಿಲ್ಲ ಸರ್. ಈಗ ರೈತರಿಗೆ ಕ್ಯಾಜುವಲ್ ಆಗಿ ಹೆಂಗೆ ಮಾತಾಡೋಣ. ಈಗ ರೈತರಿಗೆ ಕಾನ್ಸೆಪ್ಟ್ ಹೆಂಗಿರುತ್ತೆ ಅಂದರೆ, ಈಗ ಒಂದು ಬೆಳೆ ಬೆಳಿಬೇಕು ಅಂದರೆ ಏನೆಲ್ಲ ಮಾಡ್ಕೋಬೇಕಿರುತ್ತೆ ಸರ್ ನಾವು ಭೂಮಿಗೆ. ಈಗ ಒಂದು ಬೆಳೆ ನಾವು ಬೆಳಿತೀವಿ, ಈಗ ಭತ್ತ ಹಾಕೋದಲ್ಲಿ ಇಲ್ಲ ತೆಂಗು, ಅಡಿಕೆ ಯಾವುದಾರ ಒಂದು ಬೆಳೆದಲ್ಲಿ ಫಸ್ಟ್ ಏನೇನೆಲ್ಲ ರಿಕ್ವೈರ್ಮೆಂಟ್ ಬೇಕಿರುತ್ತೆ ನನಗೆ ರೈತರ ಕಡೆಯಿಂದ
ಈಗ ಮಣ್ಣು ಫಲವತ್ತತೆ ಮಾಡ್ಕೋಬೇಕು. ಮಣ್ಣು ಫಲವತ್ತತೆ ಮಾಡೋಕ್ಕೆ ಹೆಂಗೆ ಹೋಗ್ಬೇಕು ನಿಮಗೆ? ಕೊಟ್ಟಿಗೆ ಗೊಬ್ಬರ ಹಾಕ್ತೀರಾ, ಆಮೇಲೆ ಸರ್ಕಾರಿ ಗೊಬ್ಬರ ಹಾಕ್ತೀರಾ. ನೆಕ್ಸ್ಟು ಜೀವಾಮೃತ ಏನೋ ಮಾಡ್ತೀರಾ ಸರ್? ಈ ಕಡೆ ಜೀವಾಮೃತ, ಘನಾಮೃತ, ಗೋಕುಲಾಮೃತ ಅದಿಷ್ಟಿರುತ್ತೆ. ಇದು ಮಣ್ಣು ಫಲವತ್ತತೆ ಆಯ್ತು ಸರ್. ನೆಕ್ಸ್ಟ್ ಆಮೇಲೆ ಇನ್ನೇನು ಬೇಕಾಗುತ್ತೆ? ರೈತರಿಗೆ ಕಾಣದ ಸಮಸ್ಯೆಗಳು, ಒಂದು ಕೀಟನಾಶಕ ಬೇಕಿರುತ್ತೆ. ನೆಕ್ಸ್ಟ್ ಒಂದು ಇಳುವರಿ ಕಾನ್ಸೆಪ್ಟು. ನೆಕ್ಸ್ಟು ಈಗ ಮೇಜರ್ ಆಗಿ ಬೇಕಾದ್ದು ರೈತರಿಗೆ 4-5 ಸ್ಟೇಜಲ್ಲಿ ಬೇಕಾಗುತ್ತೆ. ಒಂದು ಮಣ್ಣು ಫಲವತ್ತತೆ ಮಾಡಬೇಕು. ನೆಕ್ಸ್ಟು ಬೀಜೋಪಚಾರ, ಬೇರೋಪಚಾರ ಮಾಡಬೇಕು. ಯಾವುದೇ ಬೆಳೆ ಆಗುತ್ತೆ, ಇಂಥದ್ದೇ ಬೆಳೆ ಅಂತಲ್ಲ, ಯಾವ ಬೆಳೆಗಾರ ಆಗಿರ್ಬೋದು. ನೆಕ್ಸ್ಟ್ ಬರೋದು ಕಾಡೋದು ಯಥೇಚ್ಛವಾಗಿ ಕಾಡೋದು ರೋಗ ಬಾಧೆ ಮತ್ತು ಕೀಟ ಬಾಧೆ ಕಾಡುತ್ತೆ. ನೆಕ್ಸ್ಟ್ ಫೈನಲ್ ನಮಗೆ ರೈತ ಬೇಕಾದ್ರೆ ಇಳುವರಿ. ಈ 5 ಕಾನ್ಸೆಪ್ಟ್ ರೈತರಿಗೆ ಕೊಡಿಸ್ಬಿಟ್ರೆ ಅವರು ಸಂತೃಪ್ತಾಗಿರ್ತಾರೆ. ನಮ್ಮ ರೈತರಿಗೆ ಕೇಳೋದು ಅಷ್ಟೇ, 5 ಕಾನ್ಸೆಪ್ಟ್ ಹೇಳ್ತಾರೆ. ಇದನ್ನು ಕೊಡ್ಬೇಕಾದ್ರೆ ಏನು ಬೇಕು? ಒಂದು, ಈಗ ನೋಡ್ತಾ ಇದ್ದೀರಾ ಕೆಮಿಕಲ್ ಹಾಕಿ ತುಂಬ ಭೂಮಿ ಹಾಳಾಗ್ತೈತೆ. ಫಸ್ಟು ಈಗ 1970ಕ್ಕಿಂತ ಮುಂಚೆ ನೀವೆಲ್ಲ ಬೆಳಿತೀರಿ ಸರ್. ನಿಮ್ಮ ತಾತ ಕಾಲದಲ್ಲಿ ನಮ್ಮ ತಾತ ಕಾಲ ಬೆಳಿತಿರಲ್ಲ. ಫಸ್ಟ್ ಎಲ್ಲ ಭೂಮಿಗೆ ಏನೇನು ಹಾಕಿದೆ ಸರ್? ಒಂದು ತಿಪ್ಪೆ ಗೊಬ್ಬರ ಹಾಕೋದು, ಇನ್ನೊಂದು ಹಸಿರೆಲೆ ಗೊಬ್ಬರ ಹಾಕೋದು, ಜೀವಾಮೃತ ಇದ್ರೆ ಮಾಡ್ತೀವಿ. ಹಸಿರು ಕ್ರಾಂತಿ ಅಂದರೆ ಜನಸಂಖ್ಯೆ ಸ್ವಲ್ಪ ಜಾಸ್ತಿಯಾಗಿ ಅವಾಗಿಂದ ಸ್ಟಾರ್ಟ್ ಮಾಡಿದಾಗ ಏನಾಗ್ತದೆ, ಹಸಿರು ಕ್ರಾಂತಿ ಸ್ಟಾರ್ಟ್ ಆದಾಗ ಒಂದು ಯೂರಿಯಾ ಅಂತ ಬಳಸೋದು ಫಸ್ಟ್ ಫರ್ಟಿಲೈಸರ್ನೇ ಕೊಟ್ಟಿದ್ದು. 1 ಎಕರೆಗೆ 1 kg ಇಲ್ಲ 2 kg ಅಂತ ಕೊಡ್ತಾ ಇದ್ರು ಫಸ್ಟ್ ಸ್ಟಾರ್ಟಿಂಗ್. ಇವಾಗ ಎಷ್ಟಾಗ್ತದೆ ಸರ್ ನೀವು? 1 ಎಕರೆ ನಮ್ಮ ಕಡೆ 3 ಕ್ವಿಂಟಲ್ ಆಗ್ತದೆ. ಅಷ್ಟು ಬೇಕಿರುತ್ತೆ. ಈ ಥರ ಇರ್ತದೆ. ಫಸ್ಟ್ ನೀವೆಲ್ಲ ಹೋಗ್ಬೇಕಾದ್ರೆ ಅವಾಗೆಲ್ಲ ಭೂಮಿ ಒಳಗೆ ಕಾಲಿಟ್ಟರೆ ಕಾಲು ಮಣ್ಣೊಳಗೆ ಮೃದುವಾಗ್ತಿತ್ತು. ಇವಾಗ ಹೊಲ ಒಳಗೂ ಕೂಡ ಚಪ್ಪಲಿ ಹಾಕೊಂಡು ಹೋಗುತ್ತೆ ಅಂತ ಸನ್ನಿವೇಶ. ಫಸ್ಟ್ ನಮ್ಮ ತಾತ ಹೇಳೋದು ನನಗೆ, ಒಳಗಡೆ ಚಪ್ಪಲಿ ಹಾಕೊಂಡು ಹೋಗ್ಬೇಡ, ಹೊರಗಡೆ ಬಾ ಅಂತಂದ್ರು. ಈಗ ಯಾರೇ ಹೋಗಿ ಚಪ್ಪಲಿ ಇದ್ದಾರೆ ಒಳಗಡೆ ಹೋಗೋಕ್ಕೆ ಆಗಲ್ಲ. ಯಾಕೆ ಹೇಳಿ? ಭೂಮಿ ಹಾಳಾಗ್ತದೆ ಅದು ಕೆಮಿಕಲ್ ಹಾಕಿ 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 ಇದಾಗ್ತದೆ. ಇದು ಕಾನ್ಸೆಪ್ಟು. ಈಗ ನಮ್ಮದು ಕಂಪ್ನಿ ಮೂಲ ಉದ್ದೇಶ ಅಂದರೆ ಅದನ್ನ ಕಡಿಮೆ ಮಾಡಬೇಕು. ಸಾವಯವ ಕಡೆಗೆ ಜನಗಳ ಯಥೇಚ್ಛ ಕೊಡಬೇಕು, ಕಡಿಮೆ ಖರ್ಚಲ್ಲಿ. ಅದು ಹೆಂಗಂದ್ರೆ ತುಂಬ ಕಡಿಮೆ ಖರ್ಚಲ್ಲಿ ಅಧಿಕ ಇಳುವರಿ ತರಬೇಕು ಅಂತ ಮಾಡಿರ್ತಾರೆ. ಈಗ ಸರ್ ನೀವು ಭತ್ತ ಆಗ್ತಿರಲ್ಲ, ಭತ್ತ ಅಡಿಕೆ ಯಾವಾಗಲಿ 1 ಎಕರೆಗೆ ಎಷ್ಟು ಟ್ರ್ಯಾಕ್ಟರ್ ಕೊಟ್ಕೊಬರ್ಬೇಕು? 1 ಎಕರೆಗೆ ಎಷ್ಟು ಲೋಡ್ ಗೊಬ್ಬರ ಹಾಕ್ತೀವಿ? ಗೊಬ್ಬರ ಎಷ್ಟು ಹಾಕ್ತೀರ ಅಂತ? ತಿಪ್ಪೆ ಗೊಬ್ಬರ ಡಿಪೆಂಡ್ ಅಪ್ ರೈತರ ಒಂದು ಅಂದಾಜು ಸರ್. ಹಾಕ್ತಾರೆ, 1-2-3 ಟ್ರ್ಯಾಕ್ಟರ್ ಹಾಕ್ತಾರೆ. 1-3 ಟ್ರ್ಯಾಕ್ಟರ್ ಅಂದ್ರಲ್ಲ, 1 ಟ್ರ್ಯಾಕ್ಟರ್ ಕೊಟ್ಕೊಬ್ರೆ ಸರ್ ಎಷ್ಟು? 1 ಟ್ರ್ಯಾಕ್ಟರ್ 7,000 ನಮ್ಮ ಕಡೆ 2,000 ಅದಾಗ್ತದೆ ಸರ್. ಈಗ 1 ಎಕರೆಗೆ 3 ಟ್ರ್ಯಾಕ್ಟರ್ ಕೊಟ್ಕೊಬರಬೇಕು. 1 ಟ್ರ್ಯಾಕ್ಟರ್ ರೂಪಾಯಿ 7,000 ರೂಪಾಯಿ ಅಂತಂದರೆ 1 ಎಕರೆಯಲ್ಲಿ ಭತ್ತ ಎಷ್ಟು ಬೆಳೀತೀವಿ ಸರ್? 40 ಚೀಲ. 1 ಚೀಲ ರೈಟ್ ಎಷ್ಟಿದೆ ಸರ್? ಇವಾಗ ಮ್ಯಾಕ್ಸಿಮಮ್ ಸರ್ 2,50,000 ರೂಪಾಯಿ ಕ್ವಿಂಟಲ್ ಇಟ್ಕೊಂಡ್ರು 1 ಲಕ್ಷ ಆಯ್ತು. ಕರೆಕ್ಟಾ? ನೀವು ಬರೀ ಭತ್ತದ ಗೊಬ್ಬರಕ್ಕೆ, ಭತ್ತ ಬೆಳೆಗೆ 1 ಎಕರೆ ಗೊಬ್ಬರಕ್ಕೆ 7,000 ರೂಪಾಯಿ. ಅದು ಭೂಮಿ ತೊಗೊಂಡು ಆಕಾಶ ಒಳಗೆ 500 ರೂಪಾಯಿ ಹಾಲೆಲ್ಲ ಕೊಟ್ಟಿದ್ರೆ ಲೇಬರ್ ಖರ್ಚಿದ್ರೆ 10,000 ರೂಪಾಯಿ ಬಿದ್ದಿರುತ್ತೆ. 30,000 ರೂಪಾಯಿ ಗೊಬ್ಬರ. 1 ಎಕರೆ ಭತ್ತಕ್ಕೆ ಮ್ಯಾಕ್ಸಿಮಮ್ 30-35 ರೂಪಾಯಿ ಖರ್ಚು ಬರುತ್ತೆ. ಅಲ್ಲ ಬರೀ ಕಲ್ಟಿವೇಶನ್ ಇಂದ ಹಿಡಿದು ಎಲ್ಲ ಕಲ್ಟಿವೇಶನ್ ನೀವು ಬೆಳಿಬೇಕಾದ್ರೆ ಬರೀ ಕೊಡಕೆ ಒಬ್ಬರಿಗೆ 30,000 ಬೀಳ್ತಾವೆ. ಏನು ಸರ್? ಅಷ್ಟು ಖರ್ಚು ಮಾಡಿ ಲಾಭ ತೆಗಿಬೇಕಲ್ಲ. ಇನ್ನು ಅದಕ್ಕೆ ಮತ್ತೆ ಫರ್ಟಿಲೈಸರ್ ಹಾಕಬೇಕು, ಕಳೆ ಹೊಡಿಬೇಕು, ಹುಳು ಹೊಡಿಬೇಕು, ರೋಗ ಹೊಡಿಬೇಕು, ಇದೆಲ್ಲ ಇರುತ್ತೆ ಸರ್. ಇದನ್ನ ನಮ್ಮ ಕಾನ್ಸೆಪ್ಟ್ ಏನಾಗಿದೆ ಸರ್? ಒಟ್ಟು ಕಾನ್ಸೆಪ್ಟ್ ಹೆಂಗಿದೆ ಸರ್? ನಮ್ದು ಶೇತ್ ಅಂತ ಬರುತ್ತೆ, ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ ಅಂತ. ಇದು ನಿಮ್ದು ಪ್ಯೂರ್ಲಿ ಕೊಟ್ಟಿಗೆ ಫಾರ್ಮೇಶನ್. ಈಗ ಹಳೇದು ಹಿಂದೆ ಟ್ಯಾಕ್ಟರ್ ಕೊಟ್ಟಿಗೆ ಇದು ಮಾಡ್ತಿರೋ ಗೊತ್ತಾ, ಇದು ಜೀವಾಮೃತ ಮಾಡ್ತಿರಲ್ಲ, ಆ ಥರ ಇದು ಜೈವಿಕ ತಂತ್ರಜ್ಞಾನದ್ದು ಜೀವಾಮೃತ ಇರುತ್ತೆ. ಈ ಬಾಟ್ಲಿ ನಿಮಗೆ 2 ಟ್ಯಾಕ್ಟರ್ ಕೊಟ್ಟಿಗೆ ಹೋಗಿ ಈಕ್ವಲ್ಟಾಗಿ ಕೆಲಸ ಮಾಡುತ್ತೆ. ಎಷ್ಟು ಹೇಳಿ? 2 ಟ್ಯಾಕ್ಟರ್ ಕೊಟ್ಟಿಗೆ ಈಕ್ವಲ್ಟಾಗಿ ಕೆಲಸ ಮಾಡುತ್ತೆ. ನಿಮ್ದು 2 ಟ್ಯಾಕ್ಟರ್ ಹೋಗ್ಬೇಕು ಕೆಲಸ ಎಷ್ಟು ಮಾಡ್ತಾ, ಇದು ಹಾಕೋದ್ರಿಂದ ಮಣ್ಣಲ್ಲಿ 1 2 ಸಂಖ್ಯೆ ಜಾಸ್ತಿ ಆಗುತ್ತೆ, ಇನ್ನೊಂದು pH ಮೇಂಟೈನ್ ಜಾಸ್ತಿ ಆಗುತ್ತೆ, ಮತ್ತು ಇದು ಹಾಕೋದ್ರಿಂದ ನಿಮಗೆ ರಂಧ್ರಗಳ ಜಾಸ್ತಿ ಆಗುತ್ತೆ. ಯಾವುದೇ ಗಿಡ ಆಗ್ಬೋದು, ಉಳುಮೆ. ಈಗ ಅಡಿಕೆಲ್ಲ ನೀವು ಉಳುಮೆ ಮಾಡಿದ್ರೆ ಸರ್ ಬೇರೆ ಹರಿದೋಗುತ್ತೆ. ಬಟ್ ಅಡಿಕೆಗೆ ಉಳುಮೆ ಬೇಕಾ? ಏನು ಸರ್? ನೋಡ್ರೆ ಅಡಿಕೆ ನೆಡ್ತೀರಲ್ಲ ನೀವು, ಅಡಿಕೆಗೆ ಉಳುಮೆ ಮಾಡಬೇಕು. ಬಟ್ ಅದು ನೇಗ್ಲು ಟ್ಯಾಕ್ಟರ್ ಬಿಟ್ರೆ ಬೇರೆ ಹರಿದೋಗುತ್ತೆ. ಯಾಕೆಂದ್ರೆ ಬರದೆ ಅರ್ಧ ಅಡಿಲ್ಲ 3/4 ಅಡಿ ಬೇರೆ ಬರುತ್ತೆ. ಅದು ಕಟ್ಟಾಯಿತು ಅಂದರೆ ಮತ್ತೆ ಬರೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಬಟ್ ಇದನ್ನ ಹಾಕೋದ್ರಿಂದ ನಿಮಗೆ 2 ಸಂತತಿ ಜಾಸ್ತಿ ಆಗುತ್ತೆ.
ಎರಳುಗಳು ಎಲ್ಲೂ ಹೋಗಿರಲ್ಲ, ಭೂಮಿಲೇ ಇರ್ತವೆ. ನಾವು ಫರ್ಟಿಲೈಸರ್ ಹಾಕಿ ಫುಲ್ ಒಳಗೆ ಹೋಗಿರ್ತವೆ ಅಷ್ಟು ಬಿಟ್ಟರೆ ಇನ್ನೆಲ್ಲ ಇದು ಎರಡು ವಾತಾವರಣ ವಾಸ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇದಾಗಿಂದ ಅಲ್ಲಲ್ಲಿ ರಂಧ್ರಗಳಾಗುತ್ತೆ, ರಂಧ್ರಗಳಿಂದ ಬೇರೆ ಬಿಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ, ಮತ್ತು ಗಾಳಿ ತಗೊಳ್ಳೋಕೆ ಅವಕಾಶ ಮಾಡುತ್ತೆ, ನೀರು ತಗೊಳ್ಳೋಕೆ ಅವಕಾಶ ಇದು ಮಾಡಿಕೊಡುತ್ತೆ. ಇದು ನಿಮಗೆ ಒಂದು ಟ್ಯಾಕ್ಟ್ರಿ ಕೊಟ್ಕೊಬರೋ ನಿಮಗೆ 7,000 ರೂಪಾಯಿ ಅಂತಂದರೆ 14,000 ರೂಪಾಯಿ ಏನು ಹಾಕ್ತಿರೋ ಭೂಮಿಗೆ ಅದು ನಿಮಗೆ 1,000 ರೂಪಾಯಿ ಸಿಗುತ್ತೆ. 1,000 ರೂಪಾಯಿ MRP ಇದೆ, ಡಿಸ್ಕೌಂಟ್ ಇರೋದು 1,000 ರೂಪಾಯಿ ನಿಮ್ಗೆ ಸಿಗುತ್ತೆ. ಇದು 1,000 ರೂಪಾಯಿ ನಿಮ್ಗೆ ಸಿಗುತ್ತೆ. ರೈತರಿಗೆ ಕಡಿಮೆ ಆಯ್ತಾ ಖರ್ಚು ಜಾಸ್ತಿ ಸರ್. ಇದರಿಂದ 30,000 ಮಾಡೋ ಕೆಲಸನ 1 ಎಕರೆಗೆ 2 ಬಾಟ್ಲು ಬೇಕಾಗುತ್ತೆ, 2,000 ರೂಪಾಯಿ ಆಗುತ್ತೆ. ಇಳುವರಿ ನಮ್ಗೆ ಅಷ್ಟೇ ಬರುತ್ತೆ. ನೀವೇನು ಇಳುವರಿ ತೆಗಿತೀರಾ ಅದಕ್ಕಿಂತ ಜಾಸ್ತಿ ಇಳುವರಿ ಬರುತ್ತೆ. ಇದು ಪ್ಯೂರ್ಲಿ ಮಣ್ಣು ಫಲವತ್ತತೆಗೆ. ನಾನು ಹೇಳಿದ್ರ ಮಣ್ಣು ಫಲವತ್ತತೆ, ಬೀಜೋಪಚಾರ, ಬೇರೋಪಚಾರ ಈ ಥರ ಹೇಳಿದ್ರೆ ಇದು ಮಣ್ಣು ಫಲವತ್ತತೆಗೆ ಇಷ್ಟ ಆಗುತ್ತೆ. ನಮ್ಮಲ್ಲಿ ಇನ್ನೊಂದಿದೆ ಸ್ಟಿಮ್ ರಿಚ್ ಅಂತ. ಇದು ಸರ್ ಬನ್ನಿ ಬೇಸ್ಟ್ ಕಾಣಬೇಕಲ್ಲ ಸರ್. ಇದು ಸ್ಟಿಮ್ ರಿಚ್ ಅಂತ. ಇದು ಮೈಕ್ರೋನ್ಯೂಟ್ರಿಯೆಂಟ್ಸು, ಲಘು ಪೋಷಕಾಂಶಗಳು ಅಂತಾರಲ್ಲ ಅದೇ ಥರ. ಅದಕ್ಕೆ ಎನಿ ಕ್ರಾಪ್ ಯಾವುದೇ ಬೆಳೆ ಆಗಿರ್ಬೋದು ಕೊಡೋ ಡೋಸೇಜ್ ಎಷ್ಟು ಬಿಟ್ಟರೆ ಇದು ನಿಮಗೆ 5 ಲೆವೆಲಲ್ಲಿ ಕೆಲಸ ಮಾಡುತ್ತೆ. ಒಂದು ಬೀಜೋಪಚಾರ, ಬೇರೋಪಚಾರ ಕೆಲಸ ಆಗುತ್ತೆ. ಇದನ್ನು ಹಾಕೋದ್ರಿಂದ ಒಂದು ಗಿಡದಲ್ಲಿ ಅಡಿಕೆ ಆಗ್ಬೋದು, ತೆಂಗು ಆಗ್ಬೋದು, ಬಾಳೆ ಆಗ್ಬೋದು, ನಿಮ್ಮ ಭತ್ತ ಆಗ್ಬೋದು, ಎನಿ ಕ್ರಾಪ್ ಯಾವುದೇ ಆಗ್ಬೋದು ಹಾಕೋದ್ರಿಂದ ನೀವು ಗಿಡ ನೆಡ್ತಿರಲ್ಲ, ನೆಟ್ಟಿದಾಗ ಫಸ್ಟ್ ಸ್ಟೇಜಲ್ಲಿ ಬಿಳಿ ಬೇರೆ ಸಂಖ್ಯೆ ಜಾಸ್ತಿ ಬರುತ್ತೆ. ನೀವು ನೋಡಿ ಯಾವ್ದಾರ ಭತ್ತ ಗದ್ದೆ ಕಿತ್ತು ನೋಡಿ, ಅದರಲ್ಲಿ 2 ಥರ ಬೇರು ಕಾಣಿಸುತ್ತೆ. ಒಂದು ಕಂದು ಬೇರು, ಇನ್ನೊಂದು ಬಿಳಿ ಬೇರು ಕಾಣುತ್ತೆ. ಕಂದು ಬೇರೆ ಕೆಲಸ ಏನು ಮಾಡುತ್ತೆ ಅಂದರೆ ಅಲ್ಲಿರೋ ನೀರಂತ ಅಂಶನ ಗಿಡ ಕೊಟ್ಟರೆ, ಬಿಳಿ ಬೇರೆ ಸಂಖ್ಯೆ ಅಲ್ಲಿರೋ ಪೋಷಕಾಂಶನ ಇದು ಗಿಡ ಹೋಗುತ್ತೆ. ಅಲ್ಲಿ ಎಲ್ಲೆಲ್ಲಿ ಪೋಷಕಾಂಶ ಇರುತ್ತೆ ಎಲ್ಲ ಗಿಡ ಕೊಡೋದ್ರಿಂದ ನಿಮ್ಮ ಗಿಡ ಡೆವಲಪ್ ಆಗುತ್ತೆ, ಹಸ್ಸಾಗಿರುತ್ತೆ, ಬ್ರಾಂಚಸ್ ಜಾಸ್ತಿ ಬರುತ್ತೆ. ಬ್ರಾಂಚಸ್ ಜಾಸ್ತಿ ಆಗೋದ್ರಿಂದ ಪತ್ರ ಸಂಖ್ಯೆ ಉಸಿರಾಟ ಜಾಸ್ತಿ ಆಗುತ್ತೆ, ಹೂ ಡ್ರಾಪ್ ಆಗಲ್ಲ. ನೆಕ್ಸ್ಟ್ ಸೆಕೆಂಡ್ ಬಂದು ಕಾಯಿ ಈಲ್ಡಿಂಗ್ ಬರುತ್ತೆ. ಈಗ ನಿಮ್ಮದು ಅಡಿಕೆ ಇದೆಯಲ್ಲ ಸರ್, ಭತ್ತಕ್ಕೆ ಹಾಕಿದ್ರೆ ಭತ್ತದಲ್ಲಿ ರೂಟ್ ಜೋಳಪಟ್ಟಾಗಿ ಜೋಳು ಬರಲ್ಲ, ಜೋಳು ಕಂಟ್ರೋಲ್ ಆಗ್ಬಿಡುತ್ತೆ ಇದರಲ್ಲಿ ಸರ್. ಅದನ್ನ ಹೇಳಿ ಅದಾಗುತ್ತೆ. ಇನ್ನು ಅಡಿಕೆಗೆ ಹಾಕೋದ್ರಿಂದ ನಿಮಗೆ ಮೇಜರಾಗಿ ಅಳ್ಳುವುದಲ್ಲ, 100% ಅಳ್ಳುವುದು ಸ್ಟಾಪ್ ಆಗುತ್ತೆ. ಒಂದು 8 ರಿಂದ 10 ದಿನಗಳಿಗೆ ಅಳ್ಳುವುದು ಸ್ಟಾಪ್ ಆಗುತ್ತೆ. ಹಣ್ಣುಡ್ಕ ಬರುತ್ತಲ್ಲ, ಹಣ್ಣುಡ್ಕ ಬರಲ್ಲ. ಈ ಕಡೆ ಕೊಳೆ ರೋಗ ಬರೋದು ಜಾಸ್ತಿ ಕಡಿಮೆ ಅನಿಸುತ್ತೆ. ಬಟ್ ಶಿವಮೊಗ್ಗ ದಾಟ್ ಅಗಡಿಕೆಲ್ಲ ಕೊಳೆ ರೋಗ ಸಿಕ್ಕಾಬಿಟ್ಟೆ ಬರುತ್ತೆ. ಆ ಕಡೆಗೆ ಏನಂದರೆ ಬೋಡ ಸುಣ್ಣ ಅಂತ ಸ್ಪ್ರೇ ಮಾಡ್ತಾರೆ ಸರ್. ಒಂಚೂರು ನಿಮ್ಮಲ್ಲಿ ಸರ್ ಪೇಸ್ಟ್ ಮಾತ್ರ ಆ ಕಡೆ ಬೋಡ ಸುಣ್ಣ ಅಂತ ಹೊಡಿತಾರೆ, ಸ್ಪ್ರೇ ಮಾಡ್ತಾರೆ. ಇದರಲ್ಲಿ ಅದನ್ನ ಹೊಡೆಯೋ ಅವಶ್ಯಕತೆ ಇರಲ್ಲ, ಫುಲ್ ಗಟ್ಟಿಯಾಗಿರುತ್ತೆ. ಒಂದು ಅಡಿಕೆಯಲ್ಲಿ ಏನಾಗುತ್ತೆ ಅಂದರೆ ಸರ್ 4 ಗೊನೆ ಕಾಳು ಬಿಡುತ್ತೆ, 4 ಗೊನೆ ಕಾಯಿ ಬಿಡುತ್ತೆ ಅನ್ಕೊಂಡ್ರಿ ಒಂದು ಅವರಲ್ಲಿ. ಕೆಳಗಡೆ ಗೊನೆ ಮತ್ತು ಲಾಸ್ಟ್ ಗೊನೆ ಅಂತಂದರೆ ಅಳ್ಳುದ್ರೋಗುತ್ತೆ. ರೈತರ ಕಾನ್ಸೆಪ್ಟ್ ಏನು, ಇದು ಮುಂಗಾರು ಅದು ಹಿಂಗಾರು 2 ಉದುರೋಗುತ್ತೆ ಅಂತ. ಬೆಟ್ ಅದು ಏನಾಗಿರುತ್ತೆ ಅಂದರೆ ಫಸ್ಟ್ ಗೊನೆ ಆಗುತ್ತೆ ಅಂದರೆ ಹಿಂದೆ ಗೊನೆ ಕಾಯ್ಕೊಂಡಿರ್ತೀವಲ್ಲ ಆ ಟೈಮಲ್ಲಿ ಇರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ತಗೊಂಡು ಈ ಗೊನೆ ಉದುರೋಗುತ್ತೆ. ಇನ್ನು 2 ಗೊನೆ ಬಿಟ್ಟು ಮೇಗಡೆ ಗೊನೆ ಆಗುತ್ತೆ ಅಂದರೆ ಮಧ್ಯ ಗೊನೆ ಕಾಯಿಯಲ್ಲಿ ಏರ್ಪಡುತ್ತೆ, ಮೇಗಡೆ ಗೊನೆಗೆ ನ್ಯೂಟ್ರಿಯೆಂಟ್ಸ್ ಅಂದರೆ ಇನ್ಬ್ಯಾಲೆನ್ಸಿಂದ ಸೋತೋಗುತ್ತೆ ಗಿಡಗಳು, ಕಾಯಿ ಕಡಿಮೆ ಆಗುತ್ತೆ. ನಮ್ಮ ರೈತರಲ್ಲಿ ಕೆಳಗಡೆ ಗೊನೆ ಮೇಗಡೆ ಗೊನೆ ಏನು ಕಾಯಿ ಡ್ರಾಪ್ ಆಗುತ್ತೋ ಆ ಕಾಯಿ ಡ್ರಾಪ್ ಆಗೋದ್ರಲ್ಲಿ 1 kg ಕಾಯಿ ಉಳ್ಕೊಳ್ಳಿ ಕಾನ್ಸೆಪ್ಟ್ ಜಾಸ್ತಿ. ಇವತ್ತು ಅಡಿಕೆ ರೇಟು ಆನ್ ಆ್ಯಂಡ್ ಅವರೇಜು 70 ರೂಪಾಯಿ ಹಸಿಕಾಯಿ ಹೋಗಿತ್ತು, 70 ರಿಂದ 80 ರೂಪಾಯಿ ಹಸಿಕಾಯಿ ಹೋಯ್ತು 1 kg. 2 kgಗೆ 110 ರೂಪಾಯಿ ಆಗುತ್ತೆ. ನಮ್ದು ಅಡಿಕೆ ಗಿಡಕ್ಕೆ ಇವತ್ತು ಏನೆಲ್ಲ ಕಷ್ಟ ಆಗೋದ್ರೆ ಒಂದು 20 ರೂಪಾಯಿ ಖರ್ಚು ಬೀಳುತ್ತೆ ಸರ್. 1 ಗಿಡ ಒಟ್ಟಿಗೆ ಹಾಕಿದ್ರೆ 1 ಗಿಡಕ್ಕೆ ಒಂದು 20 ರೂಪಾಯಿ ಖರ್ಚು ಬೀಳುತ್ತೆ. 110 ರೂಪಾಯಿ 20 ರೂಪಾಯಿ ಕಳೆದ್ರೆ ಇನ್ನೂ 150 ರೂಪಾಯಿ ನಾವೇ ಲಾಭ ಇರುತ್ತೆ ಕಾನ್ಸೆಪ್ಟು. ಅದ್ರ ಬರೋದ 2% ದುಡ್ಡು ಕೊಟ್ಟರೆ ಸಾಕು, ಅಲ್ಟಿಮೇಟ್ ಆಗಿರುತ್ತೆ. ಇನ್ನು ನಿಮಗೆ ಭತ್ತದಲ್ಲಿ ಸರ್ ಇದನ್ನ ಭತ್ತ ಯಾವಾಗ ಆಗ್ತದೆ ಅಂದರೆ, ನೀವು ಭತ್ತನ ಮಟ್ಟ ಹೊಡಿತೀರಿ ಗೊತ್ತಾ, ಅದೇ ನೀರು ಮಟ್ಟ ಅಂತಾರೆ ನಮ್ಮ ಕಡೆ, ನಿಮ್ಮ ಕಡೆ ಗೊತ್ತಿಲ್ಲ. ನೀರು ಮಟ್ಟ ಹೊಡಿತಿರಲ್ಲ, ಆ ಹೊಡೆಯೋ ದಿನ ಇದನ್ನು 1 ಎಕರೆಗೆ ನೀರು ಕಲ್ಸ್ಕೊಂಡು ಗಿಡ ರಂಚು ಮಾಡಬೇಕು, ಫುಲ್ ಭೂಮಿಗೆ ಹಾಕಬೇಕು. ಇದನ್ನ ಹಾಕೋದೇ ನಿಮ್ಗೆ ಏನಂತಂದರೆ ಅಲ್ಲಿ 2 ಸಂಖ್ಯೆ ಜಾಸ್ತಿ ಆಗುತ್ತೆ. ನಿಮ್ಮ ಮಣ್ಣು ಪಸಂದ್ ಮಾಡ್ತಾರೆ, ಮಣ್ಣು pH ಆಗಿ ಮೇಂಟೈನ್ ಮಾಡುತ್ತೆ. ಇದನ್ನಾದಮೇಲೆ ನೀವು ನಾಟಿ ಮಾಡಿದ್ರೆ 2 ದಿನಕ್ಕೆ ಕಳೆ ಔಷಧಿ ಹೊಡಿತೀವಿ ಗೊತ್ತಾ ನೀವು. ಯಾಕೆ ರೈತರು ಕಳೆ ಔಷಧಿ ಹೊಡಿಬೇಡ ಅಂದರೆ ನೀವು ಔಷಧಿ ಬೇಡ ಮನೆಗೆ ಹೋಗುವಂತಾರೆ, ಕರೆಕ್ಟ್ ಅಲ್ಲ ಸರ್? ಯಾರು ಹಿಡಿಯಲ್ಲ. ನಾವು ಕಳೆ ಔಷಧಿ ಮಾಡಿದ್ರೆ ತಲೆ ಕೆಟ್ಟದ ಮನೆಗೆ ಅಂತ ಕಳಿಸ್ತೀವಿ. ನೀವು ಕಳೆ ಔಷಧಿ ಹೊಡೆದಾದ್ಮೇಲೆ ಕಳೆ ಔಷಧಿ ಹೊಡಿತಾ ಇದು ನಿಮಗೆ ಕೆಮಿಕಲ್ ಜೊತೆ ಬೇಕಾದ್ರೆ ಹೊಡಿಬೋದು, ಆದರೆ ಸಪ್ರೇಟಾಗಿ ಹೊಡಿಬೋದು. ನೀವು ಕಳೆ ಔಷಧಿ ಇರ್ತೀರ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಹೊಡಿರಿ, ಅದರಲ್ಲಿ ಬಿಳಿ ಬೇರೆ ಸಂಖ್ಯೆ ಜಾಸ್ತಿ ಆಗುತ್ತೆ, ಗಿಡ ಬುಡ ದಪ್ಪ ಬರುತ್ತೆ, ಗಿಡ ಡೆವಲಪ್ಮೆಂಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಬಂದಮೇಲೆ ಇದನ್ನ ಸ್ಪ್ರೇ ಮಾಡಿ ನಿಮಗೆ ಜೋಳು ಬರೋದು, ಒಡೆ ಕಡಿತದೆ ಹಂಗೆ ಅಂತಿರಲ್ಲ, ನೀವು ಒಡೆ ಅಂತಿರಲ್ಲ, ಮಾತೆ ಅಂತಾರೆ, ಒಡೆ ಅಂತಾರೆ, ಅದು ಕಟ್ತಾರೆ. ಆ ಟೈಮಲ್ಲಿ ಸ್ಪ್ರೇ ಮಾಡಿದ್ರೆ ನಿಮಗೆ ಪರಾಗಸ್ಪರ್ಶ ಜಾಸ್ತಿ ಆಗುತ್ತೆ ಜೇನು ಹುಳುಗಳಿಂದ, ಅದು ನಿಮಗೆ ಜೋಳು ಬರಲ್ಲ. ಆ ಥರ ಕೆಲಸ ಇದನ್ನಾದ್ಮೇಲೆ ನಿಮಗೆ ನೆಕ್ಸ್ಟ್ ಟೈಮ್ ಬರುತ್ತೆ ಅಂದರೆ ನಾವು ಫರ್ಟಿಲೈಸರ್ ಹಾಕ್ಲೇಬೇಕಿರುತ್ತೆ ಸರ್. NPK ಪರ್ಮಿಷನ್ ಯಾವುದೇ ಗೊಬ್ಬರ ತಗೊಳ್ಳಿ, ಸುಫಲ, DAP 20-20 90 ಯಾವುದೇ ತಗೊಳ್ಳಿ, ಫರ್ಟಿಲೈಸರ್ ಹಾಕ್ಲೇಬೇಕಿರುತ್ತೆ. ಅದು ನಿಮಗೆ ರಾಳ ಕೊಟ್ಟಿದೆ. ಭೂಮಿಯ ಕಾರ್ಡ್ ಆಗಿದೆ ಆ್ಯಕ್ಚುಲಿ ಅಂತಂದರೆ ನಿಮಗೆ ಭೂಮಿಲಿ ಈಗ ಯೂರಿಯಾ ತಗೋತಿರಲ್ಲ ಸರ್,
ಯೂರಿಯಾ ಎಷ್ಟು ಪರ್ಸೆಂಟ್ ಇದೆ ಸರ್ ಚೀಲದಲ್ಲಿ? 46% ಅಂತ ಹೇಳ್ತಾರೆ. ಇನ್ನು ಮಿಕ್ಕಿದೇನಾ ಸರ್? ನ್ಯಾಚುರಲ್ ಏನು ನ್ಯಾಚುರಲ್ ಕೊಡ್ತಾರೆ? ಅದೇ ನ್ಯಾಚುರಲಿಂದನೇ ಬರ್ಬೇಕು ಬಂದ್ರೆ ಏನು ಚೀಲದಲ್ಲಿ 46 ಅಂತ ಹೇಳಿ 46% ಯೂರಿಯಾ ಕೊಟ್ಟಾರ ಕರೆಕ್ಟ್ ಅದು. ಇನ್ನು ಮಿಕ್ಕಿದ್ದು ನಾನು 100 kg ನೀವು ಕೊಟ್ಟಿದ್ದು ದುಡ್ಡು ಎಷ್ಟು ಸರ್ ಯೂರಿಯಾಕ್ಕೆ? ಇವ್ರಿಗೆ 300 ರೂಪಾಯಿ ಒಂದ್ಸಿಲ್ಲ. 3 kg ಕೊಟ್ಟಿರ್ತೀರಿ ತಾನೆ? 100 kg ಅಂದ್ರೆ 600 ರೂಪಾಯಿ ಬರುತ್ತೆ. 600 ರೂಪಾಯಿ ದುಡ್ಡು ಕಟ್ಟಿರ್ತೀರಾ. ನಿಮ್ಗೆ ಸಿಗೋದು ಎಷ್ಟು ರೂಪಾಯಿಗೆ? 46 kg. ಇನ್ನು ಮಿಕ್ಕಿದ್ದು 54 kg ಏನಾಗಿರುತ್ತೆ? ಹಾಂ, ಅದೇನಾಗಿರುತ್ತೆ ಅಂದರೆ ಸರ್ ನೀರೊಳಗೆ ಕಲಸಿ ನೋಡ್ರಿ. ಈಗ ವೇಸ್ಟು ಸಿಮೆಂಟ್ ಇದೆಯಲ್ಲ ಸರ್, ಸಿಮೆಂಟ್ ಜಸ್ಟ್ ಒಂದು ಕಡೆಗೆ ಹಾಕಿ ಕೊಡ್ತಿಲ್ಲ ಗೌರ್ಮೆಂಟಿಗೆ, ಪೆಟ್ರೋಕೆಮಿಕಲ್ ಅಂತಾರಲ್ಲ ಅದನ್ನು. ಯಾಕಂದರೆ ಅದೆಲ್ಲ ಹಾಕೋರು ಬರೀ ಗಾಡೆ ಆಗೋದು. ಅದಕ್ಕೋಸ್ಕರ ಭೂಮಿ ಇವಾಗೆಲ್ಲ ನಾವು ಭೂಮಿ ಹಾಕ್ರೆ ಆಡಾಗೆ ಬರುತ್ತೆ. ನೀವು DAP ಎಲ್ಲ ತಗೊಂಡು ತೊಳೆದ್ರಿ ನೀಟಾಗಿ, ಎಲ್ಲ ಹೋದ್ಮೇಲೆ ಕಲ್ಲು ಉಳ್ಕೊಳ್ತಾರೆ ಗಟ್ಟಿಗೆ. ಅದರಿಂದ ಭೂಮಿ ಆಡಾಗ್ತದೆ. ಕೆಮಿಕಲ್ ಪೆಟ್ರೋಕೆಮಿಕಲ್ ಯೂಸ್ ಮಾಡ್ಕೊಡ್ತಾರೆ. ಬಟ್ ಇದೇನಂದರೆ ಇದು ಅಜಟೋ ಬ್ಯಾಕ್ಟೀರಿಯಾ ಅಂತ ಬ್ಯಾಕ್ಟೀರಿಯಾ ಬೇಸಿತ್ತು, ಪ್ಯೂರ್ಲಿ ಆರ್ಗ್ಯಾನಿಕ್. ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ 0.01% ಕೂಡ ಇಲ್ಲ ಇದರಲ್ಲಿ ಬ್ಯಾಕ್ಟೀರಿಯಾ ಬೇಸ್ ಇರುತ್ತೆ. ನಿಮ್ಗೆ ಏನಾಗ್ತದೆ, ನೀವೇನು ಗೊಬ್ಬರ ಕೊಟ್ಟಿರ್ತೀರ ಅದನ್ನು ಕನ್ವರ್ಟ್ ಮಾಡಿ ಭೂಮಿ ಕೊಡುತ್ತೆ, ಒಂದು ಕಾನ್ಸೆಪ್ಟು. ಸೆಕೆಂಡ್ ಏನಾಗುತ್ತೆ ಅಂದರೆ ಇದನ್ನು ಕೊಟ್ಟ 6 ತಿಂಗಳವರೆಗೆ ನಿಮ್ಮದು ವಾತಾವರಣದಲ್ಲಿ ಸಿರೋದು 74% ಇದೆ ವಾತಾವರಣದಲ್ಲಿ ಇದು ನೈಟ್ರೋಜನ್ ಅಂಶ, ಅದನ್ನು ಹೀರಿ ಗಿಡಕ್ಕೆ ಕೊಡ್ತಂಥ ಕೆಲಸ ಮಾಡುತ್ತೆ. ಈಗ ನಾವು ಭತ್ತ, ತೆಂಗು, ಅಡಿಕೆ ಕೊಡ್ತೀವಿ, ಬಟ್ ರೋಡ್ ಸೈಡ್ ಇವೆ ಮರಗಳು, ಇವಕ್ಕೆ ಬೇಡವಾ? ನೈಟ್ರೋಜನ್ ಪೊಟಾಸ್ ಪರ್ಪಸ್ ಬೇಡಬೇಕೆ? ಮತ್ತು ಇವಕ್ಕೆಲ್ಲ ಯಾರು ಆಗ್ತಾಯಿದ್ದಾರೆ? ಹಾಂ, ವಾತಾವರಣ ಸಿಗೋದನ್ನ ಅದನ್ನ ಗಿಡಕ್ಕೆ ಕೊಡ್ತಾ ಹೋಗುತ್ತೆ. ಆ ಕೆಲಸ ಬ್ಯಾಕ್ಟೀರಿಯಾ ಮಾಡುತ್ತೆ. ಇದು ಯೂರಿಯಾ ಮತ್ತು ಇದು ಪ್ಯೂರಿ 100% ಇರುತ್ತೆ ಸರ್, ಎಕೋ ಫ್ರೆಂಡ್ಲಿ. ಇದು ಯೂರಿಯಾ ಆಗ್ಬೋದು, ಪೊಟಾಸ್ ಆಗ್ಬೋದು, ಫಾಸ್ಫರಸ್ ಆಗ್ಬೋದು. ಯೂರಿಯಾ ಏನು ಮಾಡುತ್ತೆ ಅಂದರೆ ನಿಮಗೆ ಬೆಳವಣಿಗೆ ತಗೊಂಡ್ಬಿಡುತ್ತೆ, ಪೊಟ್ಯಾಶು ಕಾಯಿ ಗಟ್ಟಿ ಮಾಡುತ್ತೆ, ಫಾಸ್ಫರಸ್ಸು ನಿಮಗೆ ಈಲ್ಡಿಂಗ್ ಜಾಸ್ತಿ ಕೊಡ್ತಾ ಹೋಗುತ್ತೆ. ಹಾಂ, ತೂಕ ಜಾಸ್ತಿ ಬರುತ್ತೆ. ಇದು ಕೆಲಸ ಏನು ಮಾಡ್ತಾ ಹೋಗುತ್ತೆ ಸರ್ ನಿಮಗೆ. ಇದನ್ನ ಆದ್ಮೇಲೆ ಮತ್ತೆ ನಿಮ್ಗೆ ಅಂತಾರೆ ರೋಗ ಬಾರಿ ಅಂತ ಹೇಳಿದ್ನಲ್ಲ, ಎನಿ ಕ್ರಾಫ್ಟು ಯಾವುದೇ ಥರ ರೋಗ ಇರ್ಬೋದು. ಈಗ ಭತ್ತದಲ್ಲಿ ಕೆಂಚು ಬರ್ತಲ್ಲ, ಕೆಂಚಿಗೆ ಅಂತ ಏನು ಕಡಿಮೆ ಅಂತ ಸರ್ ಹೋಗ್ತಾರೆ. ಹಾಂ, ಬೆಂಕಿ ರೋಗ ಬರ್ತಲ್ಲ, ಅದಕ್ಕೆ ನೀವು ಒಂದು ಸಲ ಏನೋ ಕಾಣಿಸ್ಕತ್ತೆ ನನಗೆ ಅವಾಗಲೇ ಸ್ಪ್ರೇ ಮಾಡಿದ್ರೆ ಇದನ್ನು ನಿಮಗೆ ರೋಗ ಬರ್ದಂಗೆ ಕಂಟ್ರೋಲ್ ಮಾಡುತ್ತೆ. 100% ರೋಗ ಬರ್ದಂಗೆ ಕಂಟ್ರೋಲ್ ಮಾಡುತ್ತೆ. ಅಕಸ್ಮಾತ್ ಬಂದಿತ್ತು ಅಂದರೆ ಬಂದ ಸ್ಪ್ರೇ ಮಾಡಿದ್ರೆ ಮುಂದೆ ಅದು ಕಂಟ್ರೋಲ್ ಆಗಿ ಮತ್ತೆ ನೆಕ್ಸ್ಟ್ ಅದಕ್ಕೂ ಹೇಳ್ತೀವಿ. ನೀವು ಟಿಪ್ಸು, ಮೈಸೂರು ಏನಿದೆ ಎಲ್ಲಕ್ಕೂ ಇದೆ ಸಾಫ್ಟ್ವೇರ್, ಅದನ್ನು ಪ್ರಾಡಕ್ಟ್. ಇದನ್ನು ನಿಮಗೆ ಅಂದರೆ ಫಂಗಸ್ ಕಂಟ್ರೋಲ್ ಅಂತ ಇದು ಅದಾಗುತ್ತೆ. ಇನ್ನು ಅಡಿಕೆಯಲ್ಲಿ ನಿಮಗೆ ಎಲೆ ಚುಕ್ಕಿ ರೋಗ ಬರುತ್ತೆ ಗೊತ್ತಾ? ಎಲೆ ಚುಕ್ಕಿ ರೋಗ ಕಂಟ್ರೋಲ್ ಆಗುತ್ತೆ. ಮತ್ತು ನಿಮಗೆ ಇಡ್ಮುಂಡಿ ರೋಗ, ಅದೇ ಈಗ ಗೊತ್ತಾ, ಇದ್ರ ರೀತಿ ಒಳಗಡೆ ಹುಳ ಇರ್ತವೆ. ಇಡ್ಮುಂಡಿ ರೋಗ ಅಂದರೆ ಈ ಗಿಡ ಬಕ್ಕೊಳ್ಳೋದು ಆ ಥರದ್ದು, ಆಮೇಲೆ ಸುಳಿ ತಿನ್ಕೊಳ್ಳೋದು, ಹಾಂ ಮೋಟಾಗೋದು ಆ ಥರ ರೋಗ. ಆಮೇಲೆ ಗೊನೆ ಇದು ಬೆಳ್ಕತ್ತಲ್ಲ, ಗೊನೆ ಕೊಳೆ ರೋಗ, ಆ ರೋಗ ಇದರ ಕಂಟ್ರೋಲ್ ಆಗುತ್ತೆ. ಈಗ ನಮಗೆ ಈ ಕಡೆ ನಾನು ಜಾಸ್ತಿಗಿಂತ ಏನಪ್ಪ ಅದು ವಿರಾಜಪೇಟೆ, ಕೊಡಗು, ಅಲ್ಲಿ ಸಿಕ್ಕಾಪಟ್ಟೆ ಸರ್ ಕೊಳೆ ರೋಗ. ನಾನು ಅಲ್ಲಿ ಸ್ಪ್ರೇ ಮಾಡ್ತೀನಿ. ಅವರೆಲ್ಲ ಮಾಡ್ತಾರೆ ಅಂದರೆ 3 ಸಲ ಸ್ಪ್ರೇ ಮಾಡಿಸ್ತಾರೆ, ನಾನು 1 ಸಲ ಸ್ಪ್ರೇ ಮಾಡ್ತೀನಿ. ಅಕಸ್ಮಾತ್ ಜಾಸ್ತಿ ಏನೋ ಕಾಣಿಸ್ತಾರೆ 2 ಸಲ ಅಷ್ಟೇ ಸ್ಪ್ರೇ ಮಾಡಿಸೋದು. ಒಂದು ಅವ್ರಿಗೆ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಸರ್ ಲೇಬರ್ ಕಾಸ್ಟ್ ಉಳಿತದೆ, ಒಂದು ಮೆಡಿಷನ್ ಕಾಸ್ಟ್ ಉಳಿತದೆ, ಒಂದು ಟೈಮ್ ಉಳಿತೆ, 3 ಇದೆಲ್ಲ ಸೇವ್ ಆಗುತ್ತೆ. ಅವ್ರಂತಾರೆ ನಾವು ಔಷಧಿ ಕೊಟ್ಟರೆ ಸರ್ ನಿಮ್ಗೆ ಔಷಧಿ ತುಂಬ ಕಾಸ್ಟ್ಲಿ ಸರ್ ಅಂತಾರೆ. ಆ 3 ಲೆಕ್ಕ ಹಾಕಂದ್ರೆ ನಮ್ಗೆ 10% ಕೊಟ್ಟಿರಲ್ಲ ಅವ್ರಿಗೆ. ಈಗ ನಿಮ್ಮ ಭತ್ತಕ್ಕೆ 1 ಸಲ ಸ್ಪ್ರೇ ಮಾಡಿದ್ರೆ ರೋಗ ಬರಲ್ಲ, 100% ಇರುತ್ತೆ ಆಯಿತಾ. ಇದು ಫಂಗಸ್ ಕಂಟ್ರೋಲ್ ಆಗುತ್ತೆ. ಇನ್ನೊಂದು ನಿಮಗೆ ಲಾರ್ವಸ್ ಕೇಳಿದ್ರೆ ಟಿಪ್ಸು ಮೈಸೂರು ಲಾರ್ವಸ್, ಇದು ಆಂಟಿ ವೈರಲ್ ಅಂತ ಬರುತ್ತೆ. ಇದು ನಿಮಗೆ ಅದರ ಕಂಟ್ರೋಲ್ ಆಗುತ್ತೆ. ಇದೇನಾಗುತ್ತೆ ಅಂದರೆ ಎಲೆ ಕೆಳಗಡೆ, ಈಗ ಭತ್ತ ತರಕಾರಿ ಗಿಡಗಳಾಗ್ಬೋದು ಯಾವುದೇ ಬೆಳೆದು ಎಲೆ ಕೆಳಗಡೆ ಒಂದು ಮಿಲಿ ಬಾಕ್ಸ್ ಇರ್ತದೆ, ವೈಟ್ ಇರ್ತದೆ ಸರ್, ಅದು ಥರ ಕ್ಲಿಯರ್ ಆಗುತ್ತೆ ಈ ಸ್ಪ್ರೇ ಮಾಡಿಲ್ಲ. ಎನಿ ಕ್ರಾಪ್ ಯಾವುದೇ ಕ್ರಾಫ್ಟ್ ಆಗ್ಬೋದು, ಆ ಕ್ರಾಫ್ಟ್ಗೆ ಎಲ್ಲ ಕ್ರಾಫ್ಟ್ಗೂ ಈಕ್ವಾಲಿಟಿಯಾಗಿ ವರ್ಕ್ ಆಗುತ್ತೆ. ಕೂಡ ಡೋಸೇಜ್ ಚೇಂಜಸ್ ಇರುತ್ತೆ. ಇನ್ನು ಇದಾದಮೇಲೆ ನಿಮಗೆ ಲಾವಿಸೈಡ್ ಅಂತ ಬರುತ್ತೆ. ಇದು ನಿಮಗೆ ಪ್ಯೂರ್ಲಿ ಹುಳಕ್ಕೆ, ಸಖಿ ಪೇಸ್ಟು, ಆಮೇಲೆ ಚಿಟ್ಟೆ ಥರ ಆಗ್ತಾರೆ ಹುಳಗಳಿಗೆ. ಈಗ ನಿಮ್ಗೆ ಏನಾಗುತ್ತೆ ಅಂದರೆ ಔಷಧಿ ಅಂಗಡಿ ಹೋಗ್ತೀರಾ ಸರ್, ಯಾವುದೊಂದು ನಿಮ್ಮದು ಊರಲ್ಲಿ, ಈಗ ದಾವಣಗೆರೆ ಹತ್ರ ಅಂತೀರಿ, ದಾವಣಗೆರೆಗೆ ಹೋಗ್ತೀರಾ, ಇಲ್ಲ ರೇರ್ ಯಾವುದೊಂದು ಹತ್ರ ಅಂತ ಹೋಗ್ತೀರಾ ಸರ್, ಹುಳ ಬಂದಿದೆ ಸರ್ ಔಷಧಿ ಕೊಡಿ ಸರ್ ಅಂತ ಹೇಳ್ತೀರಾ. ಅವ್ರು ಕೊಡ್ತಾರೆ. ಕೊಟ್ಟಿದ ತಕ್ಷಣ ನೆಕ್ಸ್ಟು ಇಮಿಡಿಯೇಟಾಗಿ ಇನ್ನೊಂದು ಮಾತಾಡ್ತಾರೆ. ಏನು ಹೇಳ್ತಾರೆ ಹೇಳಿ ಅವರು? ಇದನ್ನು ತಗೊಂಡೋಗಿ ಸ್ಪ್ರೇ ಮಾಡಿ, ಅಕಸ್ಮಾತ್ ಹುಳ ಕಂಟ್ರೋಲ್ ಆಗಿದ್ರೆ ಮತ್ತೆ ಬನ್ನಿ, ಇದಕ್ಕಿಂತ ಸ್ಟ್ರಾಂಗ್ ಔಷಧಿ ಕೊಡ್ತಿದ್ದಾರೆ. ಏನಕ್ಕೆ ಹೇಳ್ತಾರೆ ಹೇಳಿದ್ರು ನೋಡೋಣ? ವ್ಯಾಪಾರ ಮಾಡ್ಕೊಳಕ್ಕಲ್ಲ, ಅವ್ರಿಗೆ 100% ಕೊಟ್ಟಿರುತ್ತೆ. ಈಗ ಯಾವುದೇ ಕೆಮಿಕಲ್ ತಿಂದು ಹೊಡೆದ್ರೆ ಸರ್ ನಿಮಗೆ ಹೊಡೆದ ತಕ್ಷಣ ಹುಳ ಸತ್ತೋಗುತ್ತೆ. ಸಾಯಿಲ್ಲ ಅಂತಿಲ್ಲ, ಸಾಯುತ್ತೆ. ಸತ್ತೋದ ಮೇಲೆ ಆಗುತ್ತೆ ಅನ್ನೋದು ಮತ್ತೆ ಬಾಡಿ ಡಿಕಂಪೋಸ್ ಆಗುತ್ತಾ. ವಾತಾವರಣದಲ್ಲಿ ಯಾವುದೇ ಜೀವಿ ಆಗಲಿ, ಸಕಲ ಜೀವರಾಶಿಗಳು ಏನಾಗುತ್ತೆ ಡಿಕಂಪೋಸ್ ಆಗುತ್ತೆ. ಅದು ಡಿಕಂಪೋಸ್ ಆಗಂತಂದರೆ ಅದು ಕೊಳ್ತಾಗ ಅದರೊಳಗಿರೋ ಮತ್ತೆ ಲತ್ತಿ, ಲಾಭ ಮತ್ತೆ ಹುಳಗಳ ಕನ್ವರ್ಟ್ ಆಗುತ್ತೆ ಸರ್. ಆ ಹುಳ ಕನ್ವರ್ಟ್ ಆದಾಗ ನಾನು ಏನು ಸ್ಪ್ರೇ ಮಾಡಿರ್ತೀನ ಅದನ್ನು ತಿಂದು ಬದುಕಿರುತ್ತೆ. ಆ ತಿಂದು ಬದುಕೋದ್ಮೇಲೆ ನಾನು ಮತ್ತೆ ಅದೇ ಸ್ಪ್ರೇ ಮಾಡಿದರೆ ಸಾಯಿಲ್ಲ. ಅದಕ್ಕಿಂತ ಡೋಸೇಜ್ ಜಾಸ್ತಿ ಕೊಡಬೇಕು. ಈಗ ಭತ್ತಕ್ಕೆ ಯಾವ್ದು ಹುಳ ಬಂದಿರ್ತಾರೆ ಸರ್, ಕೊಟ್ಬಿಡ್ತೀರಾ, ಆ ಸಾಯಿಲ್ಲ ಮತ್ತೆ ಹೊಡಿತೀರಾ.
ಅದರಲ್ಲಿ ಹುಳನೇ ಸಾಯ್ತದೆ ಅಂದಮೇಲೆ ಮನ್ಸು ಸಾಯಿಲ್ಲ ಸರ್. ತರಕಾರಿ ಗಿಡಗಳು ಈಗ ನಾವಂದ್ರೆ ರೈತರ ಕಾನ್ಸೆಪ್ಟ್ ಏನು ಗೊತ್ತಾ, ಯಾವುದೇ ರೈತ ಆಗಿರ್ಬೋದು ಸರ್, ನನಗೆ ತರಕಾರಿ ಬೆಳೀತಾ ಇದ್ದೀನಿ, ನಂಗೆ ಬೆಳೆ ಚೆನ್ನಾಗಿ ಬರಬೇಕು, ಸ್ಪ್ರೇ ಜಾಸ್ತಿ ಮಾಡೋದ, ಹುಳು ಜಾಸ್ತಿ ಹೊಡೆದ, ರೋಗ ಜಾಸ್ತಿ ಹೊಡಿತಾರೆ ಸರ್. ನಾನು ಹೊಡೆದಿದ್ದೀನಿ, ಇದನ್ನ ತಿನ್ನೋದು ಬೇಡ ಇದು, ಯಾಕೆಂದರೆ ನಂಗೆ ಕೆಮಿಕಲ್ ಹಾಕಿ ಗೊತ್ತಿದ್ದು ತಿನ್ನೋದು ಬೇಡ, ನಮ್ಮ ಮಾರ್ಕೆಟ್ಗೆ ಹಾಕಂತ ಇವ್ರು ಹಾಕ್ತಾರೆ. ಬಟ್ ನೀವೇನೋ ತರ್ತೀರಾ, ಆ ತಂದಾಗ ಅವನು ಅದನ್ನೇ ಮಾಡಿರ್ತಾನೆ. ಎಲ್ಲ ರೈತ ಅದ್ ಮಾಡಿದ ನಡೆಯಂಗೆ ಇವಾಗ ಬೆಳೆನ ಬರಲ್ಲ. ಇಲ್ಲಿ ಮಾಡಿದ್ದು ಅವನು ಅದನ್ನೇ ತಾನೇ ಮಾಡಿರೋದು. ಉದಾಹರಣೆಗೆ ಎಲ್ಲಕ್ಕೋಸ್ಗೆ ಹುಳುಗಳು ನೋಡ್ಬಿಟ್ಟು ಸಾಕಷ್ಟು ಸರ್ ಎಲ್ಲಕ್ಕೋಸ್ಗೆ ನೀವು ಕ್ಯಾನ್ ಹಾಕೊಂಡ್ರು ಇಳ್ಕಂಗೆ ಇಲ್ಲ. ಅದ ಹೂಕೋಸು ಎಲ್ಲಕ್ಕೋಸ್ಕರ ನೀವು ಕ್ಯಾನ್ ಹಾಕಿದ್ರೆ ಇಳ್ಕಂಗೆ ಇಲ್ಲ. ನಾನು ಮನೆ ಕೊಟ್ಟಿದ್ದೆ ಕೊಳ್ಳೇಗಾಲದಲ್ಲಿ ಸರ್, ಒಂದು ಸಲ ಸ್ಪ್ರೇ ಮಾಡಿ 15 ದಿನ ನೀವು ಅದ್ರೊಳಗೆ ಹೋಗ್ಬಿಡಿ ಅಂತ ಹೇಳಿದೆ. ಒಂದು ಹುಳ ನೀರಲ್ಲ, ರೋಗ ಬರಲ್ಲ, 15 ದಿನ ಹೋಗ್ಬಿಡುತ್ತೆ. ನಾವು ಎಕ್ಸ್ಪೀರಿಯನ್ಸ್ ಇದೆ ಅಲ್ಲಿ, ಆ ಕಡೆ ವಿಡಿಯೋಗಳನ್ನ ಮಾಡ್ಕೊಂಡು ತೋರಿಸ್ತೀನಿ, ಬರ್ತಾರೆ ಸರ್ ಒಂದ್ಸಲ ಆ ಕಡೆ ವಿಡಿಯೋ ಮಾಡಿ ಕಳಿಸ್ತೀನಿ ಅಂತಲ್ಲ, ಆ ಥರ ಇದೆ. ಹುಳಗಳಲ್ಲಿದ್ದರೆ ಏನಂತಂದರೆ ಇದು ಪ್ಯೂರ್ಲಿ ಪ್ಲಾಂಟ್ ಆಕ್ಸಿಡೆಂಟ್ ಸರ್. ಬೇವು, ಹೊಂಗೆ, ದತ್ತುರಿ ಗಿಡ, ಕಾಯಿಬುತ್ತಳೆ, ಬೆಂಬುತ್ತಳೆ ಎಂಬುತ್ತಳೆ, ಆ ಥರ ಪ್ಲಾಂಟ್ ಆಕ್ಸಿಡೆಂಟ್ ಆಗಿರೋದು. ಇದಕ್ಕೆ ಹುಳ ಹೆಂಗಾಗ್ತಂದರೆ ಯಾವುದೇ ಕ್ರಾಫ್ಟಲ್ಲಿ ಹುಳ ಇದ್ರು ಸ್ಪ್ರೇ ಮಾಡಿದ್ರೆ ಸರ್, ಫಸ್ಟು ಹುಳನ ಸಾಯಿಸಲ್ಲ, ಇದು ಸ್ಟಿಕ್ಕಿ ಮಾಡುತ್ತೆ, ಬಾಯಿ ಗಮ್ಮಿಂಗ್ ಆಗುತ್ತೆ. ಬಾಯಿ ಗಮ್ಮಿಂಗ್ ಕ್ಲೋಸ್ ಆದಾಗ ಸ್ಟ್ರೋಕ್ ಅಂತೆಲ್ಲ ಸ್ಟ್ರೋಕ್ ಹೊಡಿಸುತ್ತೆ. ಅದು ಹೊಡೆದಾಗ ಏನಾಗುತ್ತೆ ಅಂದರೆ ನಿಮಗೆ ಹುಳ ಆಹಾರ ಏನು ತಿನ್ನೋಕ್ಕಾಗಲ್ಲ. ಇದು ಸ್ಪ್ರೇ ಮಾಡಿದ್ರೆ ಹುಳ ಸಾಯ್ತಾ, ನಮ್ಮ ಅಪ್ಪಣ ಸಾಯಿಲ್ಲ, ಹಂಗೆ ಇರುತ್ತೆ. ಎಷ್ಟು ದಿನ, 2 ಡೇಸ್, 1 or 2 ಡೇಸ್ ಹುಳ ಬದುಕಿರುತ್ತೆ. ಬಟ್ ಗಿಡಕ್ಕೆ ಯಾವುದೇ ಥರ ಹಾನಿ ಆಗಲ್ಲ, ಯಾಕೆಂದರೆ ಬಾಯಿ ಕ್ಲೋಸ್ ಆಗಿರುತ್ತೆ, ಏನು ತಿನ್ನೋಕ್ಕಾಗಲ್ಲ, ಆಹಾರ ತಿನ್ನೋಕ್ಕಲ್ಲ, ಏನೋ ಆಹಾರ ತಿನ್ನೋಕ್ಕಾಗನೆ ಹುಳ ಬದುಕಿರುತ್ತೆ, ಬಟ್ ಸಾಯಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಉಳಿದಾಗೆ ಹೊಟ್ಟೆ ಒಳಗಿರೋದು ಲತ್ತಿ, ಮೊಟ್ಟೆ, ಲಾವ ಏನೆಲ್ಲ ಸತ್ತಿ ಲಾಸ್ಟ್ಗೆ ಉಳಿದ ಸಂಗತಿನೇ ಲಾಸ್ಟ್ ಆಗುತ್ತೆ ಸರ್. ಇದು ಪೀರಿಯಡ್ ಎಷ್ಟು ಅಂದರೆ ಒಂದು ಸಲ ಸ್ಪ್ರೇ ಮಾಡಿದ್ಮೇಲೆ 20 ಇಂದ 1 ತಿಂಗಳ ಗಂಟೆ ಯಾವುದೇ ಉಳಿದಷ್ಟು ಹೊಡೆಯೋಂಗಿಲ್ಲ, ಅದರ ಅವಶ್ಯಕತೆ ಬರಲ್ಲ. ತರಕಾರಿ ಗಿಡಗಳನ್ನು ಒಂದು 2 ತಿಂಗಳಿಂದ 3 ತಿಂಗಳು ಬರುತ್ತೆ ಅಷ್ಟೇ. ಅದು 45 ದಿನಕ್ಕೆ ಸ್ಟಾರ್ಟ್ ಆಗುತ್ತೆ, 60 ದಿನಕ್ಕೆಲ್ಲ 60ಇಂದ 70 ದಿನಕ್ಕೆ ಕಟಾವಾಗುತ್ತಲ್ಲ, 2 ಸಲ ಸ್ಪ್ರೇ ಮಾಡಿದ್ರೆ ಕ್ಲಿಯರ್ ತರಕಾರಿ ಗಿಡಗಳು. ಇನ್ನು ನಿಮ್ಮದು ಅಡಿಕೆ ಗಿಡದಲ್ಲಿ ಸುಳಿ ರೋಗ ಇರೋದಿಲ್ಲ, ಅದಕ್ಕೆ ಇದು ಕೊಟ್ಟರೆ ಅದರೊಳಗಿರೋ ಲಾರ್ವಸ್ ಹುಳಗಳೆಲ್ಲ ಹೊರಗಡೆ ಬರುತ್ತೆ, ಸೈಜನ್ಸ್ ಕಡಿಮೆ ಇರುತ್ತೆ, ಅದು ಅಲ್ಲೇ ಉಸಿರಾಗಿ ಮತ್ತೆ ಇರುತ್ತೆ. ಇನ್ನಕ್ಕೆ ಕಾಂಡ ಇರುತ್ತಲ್ಲ, 50% ಕಡಿಮೆ ತಿಂದಿತ್ತು ಅಂದರೆ ಆ ಕಾಂಡ ಹೊಸ ಮೊಳಕೆ ಬರುತ್ತೆ. ಜಾಸ್ತಿ ತಿಂದರೆ ಗಿಡ ಸಾಯುತ್ತೆ, ಬಟ್ ಆ ಗಿಡದಿಂದ ಬೇರೆ ಯಾವ್ದಕ್ಕೆ ಹೋಗಲ್ಲ. ಈಗ ನೀವು ಅಡಿಕೆ ನೋಡ್ಬೋದು, ಈ ವರ್ಷ ಒಂದು ಗಿಡಕ್ಕೆ ಬಂದಿರುತ್ತೆ ಅನ್ಕೊಂಡ್ರಿ, ಅದೇನು ನಾವು ನೋಡ್ಕೊಂಡು ಕಟ್ಟ ಮಾಡ್ಕೊಳ್ಳಿಲ್ಲ ಅಂದರೆ ಸುತ್ತ 6-7 ಗಿಡಕ್ಕೆ ಬಂದಿರುತ್ತೆ, ಇಲ್ಲ ನಿಮ್ಮ ತೋಟ ಇಲ್ಲ ಅಂತ ಬಂದಿರುತ್ತೆ. ಯಾಕೆಂದರೆ ಅಲ್ಲಿ ಆಹಾರ ತಿನ್ನೋ ಗಂಟ ತಿನ್ನುತ್ತೆ, ನೆಕ್ಸ್ಟ್ ಆದಮೇಲೆ ಅದರಿಂದ ಬೇರೆ ಗಿಡಕ್ಕೆ ಹೋಗಿ ಅಲ್ಲಾಡ್ ಮಾಡ್ತಾ ಹೋಗುತ್ತೆ ಸರ್. ಆ ಥರ ಕೆಲಸ ಮಾಡುತ್ತೆ. ಇದು ನಿಮಗೆ ಪ್ಯೂರ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ. ಇದು ಬಂದು ನಿಮಗೆ ಕಲ್ಚರ್ ಅಂತ ಬರುತ್ತೆ. ಇದು ಕಲ್ಚರ್ ಅಂದರೆ ವೇಸ್ಟ್ ಡಿಕಂಪೋಸ್ ಅಂತ ಸರ್. ಈಗ ಯಾವುದು ನಿಮ್ಮದು ತ್ಯಾಜ್ಯ ವಸ್ತುಗಳಿದೆ, ಇದನ್ನು ಗುಂಡಿ ಹೊಡಿಸಿ, ಇಲ್ಲಾಂದ್ರೆ ಮೇಲೆ ಯಾವುದೊಂದು ಸರಿ ಸ್ಪ್ರೇ ಮಾಡೋದ್ರಿಂದ, ಇಲ್ಲ ನೀರಲ್ಲಿ ಹಾಕೋದ್ರಿಂದ ನಿಮ್ಮದು ಎನಿ ಥರ ಯಾವುದೇ ಥರ ತ್ಯಾಜ್ಯ ಆಗಿರ್ಬೋದು, ಈಗ ನಿಮ್ಮದು ತಿಪ್ಪೆ ಗೊಬ್ಬರ ಆಗಿರ್ಬೋದು, ಇಲ್ಲ ಕಸ ಕಡಿಯೋದು, ಅಡಿಕೆ ಪಾರ್ಟಿ ಆಗಿರ್ಬೋದು. ಈಗ ಅಡಿಕೆಲ್ಲ ಬೆಂಕಿ ಹಾಕ್ತಿರಲ್ಲ ಸರ್, ಆ ಸುತ್ತ ಈಗ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗುತ್ತೆ, ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗುತ್ತೆ, ಅವೆಲ್ಲ ಒಂದಕ್ಕೆ ಹಾಕಿ ಅದ್ರ ಮೇಲೆ ಹಾಕೋದ್ರಿಂದ 45 ದಿನಕ್ಕೆ ನಿಮಗೆ ಪ್ಯೂರು ಪುಡಿ ಗೊಬ್ಬರ, ಕೋಕೋ ಫೀಡ್ ಬರ್ತಲ್ಲ ಆ ಥರ ಪುಡಿ ಗೊಬ್ಬರ ಆಗುತ್ತೆ ಸರ್. ಇದ್ರ ಜೊತೆಗೆ ಶೇರ್ದನ್ನ ಹಾಕಿ ಕೊಡೋದ್ರಿಂದ ನಿಮಗೆ 2 ಗೊಬ್ಬರ ನಡಿಬೋದು, ಅಷ್ಟುವರೆಗೂ ಇದರಲ್ಲಾಗುತ್ತೆ. ಇನ್ನು ಇದು ಜಿಕ್ ಅಂತ ಬೇಡಿ ಕ್ಯಾಮೆರಾಗೆ ಹೊಸ ಮಾಡಿಸಿದ್ದು. ಈ ಜಿಕ್ಕಲ್ಲಿ ಏನಂತ ನಿಮಗೆ ರೂಟ್ ಡೆವಲಪ್ಮೆಂಟ್ ಬೇಗ, ಈಗ ನಾವು ಸ್ಟಿಮ್ರಿಚಲ್ಲಿ ಪ್ರಮಾಣ ಬರ್ತಿರುತ್ತೆ, ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ರೂಟ್ ಡೆವಲಪ್ಮೆಂಟ್ಗೆ ಜಿಮ್ ಕೊಟ್ಟಿದ್ದೀವಿ. ಇದು ನಿಮಗೆ ಅಗ್ರಿಕಲ್ಚರಲ್ಲಿ ಕಂಪ್ಲೀಟ್ ಪ್ಯಾಕೇಜು. ನಿಮ್ದು ಏನಂತಂದರೆ ಡೆವಲಪ್ಮೆಂಟ್ಗೆ, ಪೆಸ್ಟಿಸೈಡ್ಗೆ, ಫಂಗಿಸೈಡ್ಗೆ, ಇನ್ಸೆಕ್ಟ್ಸ್ಗೆ ಪ್ರತಿಯೊಂದು ಪ್ರಾಡಕ್ಟು ನಮ್ಮ ಹತ್ರ ಸಿಗುತ್ತೆ. ನಿಮಗೆ ರೈತರಿಗೆ ತುಂಬ ಕಡಿಮೆ ಖರ್ಚಿಲ್ಲ. ಅದಕ್ಕೆ ಹೇಳ್ಬೋದು, ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ. 1 ಎಕರೆ ನಿಮಗೆ ತೋಟಕ್ಕೆ, 1 ಎಕರೆ ಭತ್ತಕ್ಕೆ ನಿಮಗೆ 3 ಟ್ರ್ಯಾಕ್ಟರ್ ಕೊಡ್ಕೋಬೇಕಾದ್ರೂ 30,000 ಬೇಕು ಇಲ್ಲಿ ಲೆಕ್ಕ ಪ್ರಕಾರ. ನಂದು ಅದನ್ನು 2,000 ಮಾಡ್ಬೋದು. ಇದು ಒಂದು ಸೆಟ್ ನೀವು ಎತ್ಕೊಂಡ್ರೆ ನಿಮ್ಮ ಭತ್ತನ ಆರಾಮ್ಸೆ ಬೆಳೆಯೋದು. ಆಮೇಲೆ ನೆಕ್ಸ್ಟ್ ಕ್ವಶನ್ ನಿಮ್ಗೆ ಬರಬೇಕಿತ್ತು, ಈಗ ಇವತ್ತು ಬರಲಿಲ್ಲ ಸರ್, ಇದನ್ನು ಹಾಕಿದ್ಮೇಲೆ ಕೆಮಿಕಲ್ ಕೊಡಬೇಕಾ ಬೇಡ, ಕರೆಕ್ಟಲ್ಲ ಸರ್? ಇದು ಬಂದೇ ಬರ್ತದೆ. ಈಗ ಯಾಕೆಂದರೆ ನಂದು ಕೊಟ್ಟ ಮೇಲೂ ನಿಮ್ಮದು ಕೆಮಿಕಲ್ ಕೊಡಬೇಕಾ, ಸ್ವಲ್ಪ ಕೊಡಬೇಕು, ಬರೀ ಡೆವಲಪ್ಮೆಂಟ್ಗೆ ಯೂರಿಯಾ ಪಟಾಸ್ ಮಾತ್ರ, ಉಳಿದು ಹೋಗೋದೇನು ಬೇಕಾದ ಅವಶ್ಯಕ ಇಲ್ಲ, ಇರಬೇಕಿರುತ್ತೆ. ಏನಕ್ಕೆ ಅಂದರೆ ಈಗ ಅದು ಭೂಮಿ ಅದಕ್ಕೆ ಅಡಾಪ್ಟ್ ಆಗಿರುತ್ತೆ, ಒಂದೇ ಸಲ ತರೋಕ್ಕಾಗಲ್ಲ. ಈಗ ನೀವೆಲ್ಲ ಇಲ್ಲಿ ಮುದ್ದೆ ಊಟ ಮಾಡ್ತಾ ಕೂತಿರ್ತೀರ, ನಾನು ತಗೊಂಡೋಗಿ ಬೆಂಗಳೂರು ಇಸ್ಬಿಟ್ಟು ಬರೀ ಪಿಜ್ಜಾ ಬಗತ್ತೆ ಅಂದರೆ ನಿಮ್ಗೆ ಆಗಲ್ಲ. ಅದೇ ಥರ ಭೂಮಿನೂ ಅದೇ ಥರ ಇರುತ್ತೆ, ಅಡಿಕ್ಷನ್ ಆಗಿರುತ್ತೆ ಭೂಮಿ, ಸ್ವಲ್ಪ ಕನ್ವರ್ಟ್ ಮಾಡಬೇಕಿರುತ್ತೆ. 1 or 2 ವರ್ಷ 2 ವರ್ಷ ನಿಮ್ಮದು ಅದನ್ನು ಹಾಕೊಂಡು ಕನ್ವರ್ಟ್ ಮಾಡ್ಕೊಂಡಿಂದ ನಿಮ್ಮ ಭೂಮಿ ಫುಲ್ ಸಾವಯವ ಕನ್ವರ್ಟ್ ಬರುತ್ತೆ. ಆಮೇಲೆ ನಿಮ್ಮದು ಸಾವಯವ ಸರ್ ಹೇಳಿದ್ರಲ್ಲ, ಇವರು ಸಾವಯವ ಡೈರೆಕ್ಟರ್ನೇ. ಅಕಸ್ಮಾತ್ ನಿಮ್ಮ ಭತ್ತದೇನ ಸಾವಯವ ಅಂತ ಸರ್ಟಿಫಿಕೇಟ್ ಇದೆ ಸರ್. ಈ ಭತ್ತ ಏನು ರೇಟ್ ಇದೆ ಅಂದರೆ ಸರ್ ನೀವು 2,000 ಇದೆಯಲ್ಲ ಸರ್. ಸಾವಯವ ಭತ್ತ ಬೆಳೆದ್ರೆ ನಿಮ್ಗೆ ಯಾವುದೇ ಥರ ಭತ್ತ ಬೆಳೆದ್ರಿ, ಸಾವಯವ ಭತ್ತ ಬೆಳೆದ್ರೆ 4 ವರ್ಷದಿಂದ 5,000 ರೂಪಾಯಿ ಖರೀದಿ ಮಾಡ್ತೀವಿ. ನಮ್ಮದೇ ಎಫ್ ಇದೆ, ನಾವೇ ಖರೀದಿ ಮಾಡ್ತೀವಿ. ಪ್ಯೂರೇ ಸಾವಯವ ದೇಸಿ ತಳಿ ಭತ್ತ ಇದಾಗಿರ್ಬೇಕು, ತಳಿ ಆಗಿರ್ಬೇಕು, ಅದು ಕೊಟ್ಟು ಅದಕ್ಕೆ ಯಾವುದೇ ಫರ್ಟಿಲೈಸರ್ ಹಾಕೋಂಗಿಲ್ಲ ಅವರು, ಬೇರೆ ಕೆಮಿಕಲ್. ಆರ್ಗ್ಯಾನಿಕಲ್ಲಿ ನೀವೇನಾರು ಹಾಕೋದು ಸರ್ಟಿಫೈಡಲ್ಲಿ,
ಕೆಮಿಕಲ್ ಹಾಕೋಲ್ಲ. ಈ ಥರ ಇದ್ದರೆ ಈಗ ನೀವು ಒಂದು ಎಕರೆಗೆ 40 ಮೂಟೆ ಬೆಳೆದಿದ್ದೀರ ಸರ್, 40 ಮೂಟೆ ಬೆಳೆದು 80,000 ರೂಪಾಯಿ ಮಾರೋ ಬದಲು 20 ಮೂಟೆ ಬೆಳೆದ್ರು ಅಷ್ಟು ಇರ್ಬೋದು. ಇಳುವರಿ ಕಡಿಮೆ ಆದ್ರೂ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಆಮೇಲೆ ನಾವು ಇಳುವರಿ ಸ್ಟೇಜಸ್ಸಲ್ಲಿ ಹೆಂಗೆ ಕೊಡ್ತೀವಿ ಅಂದರೆ, ಇಳುವರಿ ನಿಮಗೆ ನೀವೇನು ಬೆಳೀತೀರಾ ಅದಕ್ಕಿಂತ ಜಾಸ್ತಿ ಇಳುವರಿ. ಈಗ ನಿಮ್ದು ಯಾವುದು ಅಡಿಕೆ ತೋಟ ಇರುತ್ತೆ ಸರ್, ಇಲ್ಲಿ ಅಡಿಕೆ ತೋಟ ಇದೆಯಲ್ವಾ, ಈಗ ಎಷ್ಟು ಅಡಿಕೆ ಗಿಡ ಇದೆ ಸರ್ ನಿಮ್ಮದು? 4,000 ಇದೆ. ಲಾಸ್ಟ್ ಟೈಮ್ ಎಷ್ಟು ಕೂದಿದೆ ಸರ್ ಅಡಿಕೆನ? ಈ ಸಲ ಬೆಳೆ ಸರ್. ಈಗ ಏನಾಗ್ತಂದ್ರೆ ಒಂದು ಅಡಿಕೆ ಗಿಡ 500 ರೂಪಾಯಿಂದ ಹಿಡಿದು 2,000 ಗಂಟಲು ಬರುತ್ತೆ. ಅದು ಕಾಯಿ ಬಿಡೋದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವಾಗ ಹೇಳ್ತಾರೆ ಹತ್ರ 4,000 ಅಡಿಕೆ ಗಿಡಕ್ಕೆ ಸರ್ ನಂದು ಪ್ರಾಡಕ್ಟ್ ಹಾಕೋದ್ರಿಂದ ಇವು 4,000ಕ್ಕೆ ಒಂದು ಗಿಡಕ್ಕೆ 20 ರೂಪಾಯಿ ಬೀಳುತ್ತೆ. ಒಂದು ಸಮ ಅಮೌಂಟ್ ಎಷ್ಟು ಆಗುತ್ತೆ ಅನ್ಕೊಳ್ಳೋಣ, ಒಂದು ಗಿಡಕ್ಕೆ 20 ರೂಪಾಯಿಗೆ ಸಮ ಅಮೌಂಟ್ ಎಷ್ಟು ಆಗುತ್ತೆ ಅನ್ಕೊಳ್ಳೋಣ. 4,000 ಅಡಿಕೆ ಗಿಡದಲ್ಲಿ ಹಳ್ಳು ಉದುರ್ತದೆ ಒಂದು ಕಾನ್ಸೆಪ್ಟು, ಹಣ್ಣು ಹೊಡ್ಕೋಬಾರ್ದು, ಕೊಳೆ ಹೋಗೋದು, ಈ 3 ಕಂಟ್ರೋಲ್ ಆಗಿ ಒಂದು ಗಿಡದಲ್ಲಿ 1 kg ಕಾಯಿ ಹೋಗ್ಲಿ, ಜಾಸ್ತಿ ಬಿಡೋಂಗೆ 1 kg ಕಾಯಿ ಹೋಗ್ಲಿ. 4,000 ಗಿಡಕ್ಕೆ 4 ಟನ್ ಕಾಯಿ ಜಾಸ್ತಿ ಆಗುತ್ತೆ. 4 ಟನ್ ಕಾಯಿ ರೇಟ್ ಎಷ್ಟು ಇಂಟು ಹೊಡ್ಕೊಂಡು ಎಷ್ಟು ಬರ್ತಾರೆ ನೋಡಿ. 80 ರೂಪಾಯಿ ರೇಟ್, ಇವತ್ತು ರೇಟಲ್ಲಿ 70 ರೂಪಾಯಿ ಮಾರ್ಕೆಟ್. 70 ರೂಪಾಯಿ ನಾನೇ ತುಂಬಿಸಿದೆ ದಾವಣಗೆರೆಯಲ್ಲಿ ಬಂದು, 70 ರೂಪಾಯಿ ಅಡಿಕೆ ತುಂಬಿದ್ದೀನಿ. 70 ರೂಪಾಯಿ ಹಂಗಂದ್ರೆ 4 ಟನ್ಗೆ ಎಷ್ಟಾಗುತ್ತೆ? ಅದರಲ್ಲಿ ನನಗೆ ಕೊಡೋದು 20 ರೂಪಾಯಿ. 1 kg 80 ರೂಪಾಯಿಗೆ ಹೋಗೋದು, 70 ರೂಪಾಯಿಗೆ ತರೋದು, 20 ರೂಪಾಯಿ ಕಟ್ಕೊಂಡು ಇದನ್ನ 50 ರೂಪಾಯಿ ಲಾಭ ಇರ್ತದೆ ಕಾನ್ಸೆಪ್ಟು. ಇನ್ನು ತೆಂಗು ಹಾಕಿದ್ರೆ 3 ಎಳ್ನೀರು ದುಡ್ಡು ಇಲ್ಲ 3 ತೆಂಗಿನಕಾಯಿ ದುಡ್ಡು ಮಾತ್ರ ನಮಗೆ ಕೊಡ್ತೀರ, ಇನ್ನು ಮಿಕ್ಕಿದೆಲ್ಲ ಲಾಭನೇ ಇರುತ್ತೆ. ನೀವು ಭತ್ತ ಬೆಳೆಯೋದು ಇಳುವರಿ ಸರ್ 1 ಕ್ವಿಂಟಾಲ್ ಜಾಸ್ತಿ ಬೆಳೆದ್ರೆ ಸಾಕು, ನನ್ನ ಖರ್ಚೆಲ್ಲ ಬಂದಿರುತ್ತೆ. ಈಗ ಇಷ್ಟು ವರ್ಷ ನಾವು ಹಾಕಿದೆಯಲ್ವಾ, ಏನೋ ಚೇಂಜಸ್ ಆಗಿದೆಯಾ? ಆಗಿಲ್ಲ. ಬಟ್ ಇದರಲ್ಲಿ ಚೇಂಜಸ್ ಆದರೆ ನಿಮ್ಗೆ ಇಳುವರಿ ಜಾಸ್ತಿ ಬರುತ್ತೆ, ಭತ್ತ ರೈಟ್ ಜಾಸ್ತಿ ಆಗುತ್ತೆ, ಈ ಥರ ಕಾನ್ಸೆಪ್ಟು. ಸೊ ಇದರಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋಗೋಣ. ಈಗ ಯಾರಿದೆ ಅವಶ್ಯಕತೆ ಇದೆ ಅವ್ರು ಕೊಡ್ಕೋಣ ಸರ್. ಅಡಿಕೆ ನಾನು ಏನಕ್ಕೆ ಇಷ್ಟೊಂದು ಓದ್ತಿದ್ದೆ ಅಂತಂದರೆ, ನಾನು ನಮ್ಮ ಅಪ್ಪನ ಕಾಲಿಂದ ಅಡಿಕೆ ವ್ಯಾಪಾರನೇ ಮಾಡೋದು. ನಾನು ಇವತ್ತು ಅಡಿಕೆ ಚೇಣಿ ಮಾಡ್ತೀವಿ, ನಮ್ಮದೇ ಸುಲಿತೀವಿ ಅಡಿಕೆನ, ಎಲ್ಲ ನಮ್ಮದಿದೆ. ಅದಕ್ಕೆ ಅಡಿಕೆ ಮೇಲೆ ಜಾಸ್ತಿ ಹೋಗೋದು. ಇವತ್ತು ಲಾಸ್ಟ್ ಟೈಮ್ ನಾನು 1.5 ಕೋಟಿ ಅಡಿಕೆ ತೋಟ ಚೇಣಿ ಮಾಡ್ಕೊಂಡಿದ್ದೆ ಕಾಯಿ ಕೊಯ್ಯೋಕ್ಕೆ. ಅವೆಲ್ಲ ಕೊಯ್ದು ಕಾಯಿ ಕೊಯ್ಸ್ತೀವಿ, ಕಾಯಿ ಕೊಡ್ತೀವಿ. ಇದರಿಂದ ಅಡಿಕೆ ಅಂತೂ ಯಥೇಚ್ಛ ಬರುತ್ತೆ ಸರ್. ನಿಮ್ಗೆ ಯಾವುದೇ ಗಿಡಕ್ಕೆ 4,000 ಗಿಡ ಇಲ್ಲ ಅಂದರೆ ನಿಮ್ಗೆ ಎಷ್ಟಕ್ಕಾದ್ರೂ ಸಾಕು ನೋಡ್ರಿ. ಹಳ್ಳು ಇರ್ತೈತಲ್ಲ, ಹಳ್ಳು ಡ್ರಾಪ್ ಆಗುತ್ತೆ. ಆಮೇಲೆ ನಿಮ್ಮದು ಅಡಿಕೆ ತೆಂಗಿನಲ್ಲಿ ಬೇರೆ ಕೆಮಿಕಲ್ ಗೊಬ್ಬರ ಕೊಡಬೇಕಾ? ಕೊಡೋ ಅವಶ್ಯಕತೆ ಇಲ್ಲ, ಇಷ್ಟೇ ಸರ್. ಇದು ಕೊಟ್ಮೇಲೆ ಮತ್ತೆ ಕೊಡೋದಿಲ್ಲ. ಇದು ವರ್ಷಕ್ಕೆ 2 ಸಲ ಕೊಡಬೇಕಿರುತ್ತೆ ಸರ್. ಒಂದು ಒಂಬಳೆ ಕಡಿಯೋ ಟೈಮಲ್ಲಿ, ಇನ್ನೊಂದು ಅಳು ಕಡಿಯೋ ಟೈಮಲ್ಲಿ. ಈಗೆಲ್ಲ ನಿಮ್ಗೆ ಒಂಬಳೆ ಕಡಿತಲ್ಲ, ಇಂಥ ಟೈಮಲ್ಲಿ ಕೊಡಬೇಕು. ಇನ್ನೊಂದು ಅಳು ಕಟ್ಟಿದ ಟೈಮಲ್ಲಿ ಕೊಟ್ಟರೆ ನಿಮಗೆ ಇವಾಗ ಏನಕ್ಕೆ ಅಂದರೆ ಗಿಡ ಡೆವಲಪ್ ಮಾಡಲಿ, ಮತ್ತೆ ಒಂಬಳೆ ಮನಿಕೋಬಿಡ್ತವೆ. ಆ ಮನೆ ಕಳ್ಳಂಗಿಲ್ಲ ಅಂತ ಈಗ ಕೊಡ್ತೀವಿ. ಹಳ್ಳು ಇರ್ತದಲ್ಲ ಅವಾಗ ಆಮೇಲೆ ಕೊಡ್ತೀವಿ. ಇಷ್ಟು ಕಾನ್ಸೆಪ್ಟ್ ಮಾಡ್ತೀವಿ ಸರ್. ರಿಸಲ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ರಿಸಲ್ಟ್ 100 ಪ್ರಾಡಕ್ಟು ಸಖತ್ತಾಗಿದೆ. ಯಾವುದೇ ಕ್ರಾಪ್ ಹಾಕಿದ್ರು 100% ಇದೆ. ಈ ಥರ ಇದೆ. ಇದ್ರ ಜೊತೆಗೆ ನಿಮಗೆ ಹೈನುಗಾರಿಕೆನ ಸಖತ್ ವೆರಿ ಇಂಪಾರ್ಟೆಂಟ್ ಇದೆ ಸರ್. ಈಗ ಹಸುಗಳು ಸಾಕಿದಾರಲ್ಲ, ಅದು ಹೈನುಗಾರಿಕೆ ಇರುತ್ತೆ. ಈಗ ಹಸುಗಳು, ಕೋಳಿ, ಹಸುನಲ್ಲಿ ಹಾಲೇನೇ ಕರಿತೀವಿ, ಹಸುನಲ್ಲಿ ಕ್ಯಾಲ್ಸಿಯಮ್ಸ್ ಜಾಸ್ತಿ ಇದೆ. ಕ್ಯಾಲ್ಸಿಯಮ್ ನಮ್ಮ ಬಾಡಿ ಬೇಕಾದ್ರೆ ಕ್ಯಾಲ್ಸಿಯಮ್ ಸಿಗುತ್ತೆ ಗೊತ್ತೀವಿ. ಬಟ್ ಹಸುನ ಇರೋದು ಅದರ ಮೂಳೆಲ್ಲ ಕ್ಯಾಲ್ಸಿಯಮ್ಸ್ ಹೀರಿ ನಮಗೆ ಕೊಡುತ್ತೆ. ಬಟ್ ಬೈಬೇಕಾದ್ರೆ ಹಸಿಗೆ ನಾವು ಏನೋ ಕೊಡಬೇಕಿರುತ್ತೆ. ಇದರಲ್ಲಿ 24 ನ್ಯೂಟ್ರಿಯೆಂಟ್ ಇದೆ ಸರ್ ಹಸುಗಳಿಗೆ. ಕ್ಯಾಲ್ಸಿಯಮು, ಒಮೆಗಾ, ಸೋಡಾ, ಬ್ರಾಮಿ, ಈ ಥರದ್ದೆಲ್ಲ ಇದೆ. ಹಸುಗೆ ಬೇಕಾಯಿತು ಹುಲ್ಲು ಮೇವಲ್ಲಿ ಏನು ಸಿಗಲ್ಲ ಅದನ್ನು ಈ ಪೌಡ್ರ್ ಮುಖಾಂತರ ಕೊಡ್ತೇವೆ. ಬೆಳಿಗ್ಗೆ ಒಂದು ಸ್ಪೂನ್, ಸಂಜೆ ಒಂದು ಸ್ಪೂನ್ ಕೊಡೋದ್ರಿಂದ ನಿಮ್ಗೆ ಹಸುನಾಗ ಬದಲಾವಣೆ ಒಂದು SNF ಜಾಸ್ತಿ ಆಗುತ್ತೆ, ಡಿಗ್ರಿ SNF ಜಾಸ್ತಿ ಆಗುತ್ತೆ, ಡಿಗ್ರಿ ಜಾಸ್ತಿ ಆಗುತ್ತೆ. ಆಮೇಲೆ ಹಸು 1-2 ಕರು ಹಾಕೋಮೇಲೆ ಮತ್ತೆ ತೆನೆ ನಿಲ್ಲೋದು, ಆ ತೆನೆ ನಿಲ್ಲೋ ಕ್ಲಿಯರ್ ಆಗುತ್ತೆ. ಆಮೇಲೆ ಹಸು ಕರು ಹಾಕೋ ಇಲ್ಲ ಬಿಡೋಬಿಡ್ತಾ ಗೊತ್ತಾ ಕರು ಹಾಕೋ ಟೈಮಲ್ಲಿ ಆ ಥರ ಬಿಡಲ್ಲ. ಆಮೇಲೆ ರೋಗ ಸಂಖ್ಯೆ ಕಡಿಮೆ ಆಗುತ್ತೆ. ಇದು ಕೆಲಸ ಇದು ಮಾಡುತ್ತೆ ಹಸುನಲ್ಲಿ. ಮತ್ತು ಇನ್ನೊಂದು ಶಾಂಪ್ ಇದೆ, ಇದು ಪೆಟ್ರೋಲ್ ಶಾಂಪ್ ಅಂತ. ಹಸು, ಆಡು, ದನ, ಎಮ್ಮೆ, ಕುರಿ ಯಾವುದೇ ತೊಳಿಬೋದು. ಇದರಲ್ಲಿ ತೊಳೆಯಿಂದ ಆಗಂಥ ಗಾಯ ಗಸಿಗಳು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಆದಮೇಲೆ ಏನಂತಂದರೆ ಈ ಉಣ್ಣೆಗಳಿರ್ತವೆ, ಚಿಕ್ಕ ಚಿಕ್ಕ ಉಣ್ಣೆಗಳು, ಆ ಉಣ್ಣೆ ಕೂಡ ಇದರಲ್ಲಿ ಕ್ಲೀನ್ ಆಗುತ್ತೆ. ಇದು ಕಂಪ್ಲೀಟ್ ಪ್ಯಾಕೇಜು ಹೈನುಗಾರಿಕೆ ಮತ್ತು ಅಗ್ರಿಕಲ್ಚರ್ಗೆ. ಒಂದು ಸಲ ಟ್ರೈ ಮಾಡಿ ಸರ್, ಅಲ್ಟಿಮೇಟ್ ಆಗಿದೆ. ಕಡಿಮೆ ಖರ್ಚು, ನಾನು ಹೇಳಿದೆ ಸರ್, ಅತಿ ಕಡಿಮೆ ಖರ್ಚು, ಇಳುವರಿ ಜಾಸ್ತಿ ಬರುತ್ತೆ ಅಷ್ಟೇ. ಇದು ಅರ್ಬಲ್ ಡೆಂಟಲ್ ಪೇಸ್ಟ್ ಅಂತ. ಇದು ಬೇವು, ಲವಂಗ ಮತ್ತು ಲೋದ್ರ ಅಂತ ಇಂಗ್ರೀಡಿಯೆಂಟ್ ಹಾಕಿ ಮಾಡಿದ್ದಾರೆ. ಬಯೋ ಫಿಟ್ನೆಸ್ ಸರ್, ಕೇಳಿದ್ದೀರಾ ಸರ್? ಕೇಳಿದ್ದೀರಾ? ಯೂಸ್ ಮಾಡಿದ್ದೀರಾ? ಸಬ್ಸಿಡಿ ಅಲ್ಲ, ಸೊಸೈಟಿ ಸಿಗಲ್ಲ. ಇದು ಅರ್ಬಲ್ ಡೆಂಟಲ್ ಪೇಸ್ಟ್. ಇದನ್ನ ಹಾಕೋದ್ರಿಂದ ಮನ್ಸಲ್ಲ ಬದಲಾವಣೆಗೆ ಹೇಳ್ತೀನಿ. ಒಂದು ದವಗಡ್ಡಿ ಆಗುತ್ತೆ,
ಅದು ಕ್ಲೀನ್ ಆಗುತ್ತೆ ಮತ್ತು ಬಾಯಿ ಸ್ಮೆಲ್ ಬರಲ್ಲ. 24 ಗಂಟೆ ನೀವೇನು ಕೆಲಸ ಮಾಡಿದ್ರು ಬಾಯಿ ಒಣಗಲ್ಲ. ಆಮೇಲೆ ಉಳ್ಕಲ್ಲಾಗಿದ್ರೆ ಎಂಥ ಉಳ್ಕಲ್ಲಿದ್ರೆ ಸರ್ 1 ವಾರ ಇದ್ದರೆ ಉಳ್ಕಲ್ ಕಡಿಮೆ ಕಂಟ್ರೋಲ್ ಆಗುತ್ತೆ. ತಣ್ಣೀರು ಕೂಡ ಅಲ್ಲೂ ಜುಮ್ ಅಂತಲ್ಲ ಅದು ಕೂಡ ಕ್ಲೀನ್ ಆಗುತ್ತೆ. ಒಬೆಸಿಟಿ ಕಡಿಮೆ ಆಗುತ್ತೆ, ಗ್ಯಾಸ್ಟ್ರಿಕ್ಸ್ ಕಡಿಮೆ ಆಗುತ್ತೆ, ಈ ಪೇಸ್ಟ್ ಅಷ್ಟು ಕೆಲಸ ಮಾಡುತ್ತೆ. ಕಾಯಿ ಆದರೂ ಇಟ್ಕೋಬೋದು. ಆಮೇಲೆ ಇದು ಮಸ್ಕುಲರ್ ಪೇಯ್ನ್ ಅಂತ, ಇದು ನೀವು ಬೆಳಿಗ್ಗೆ ಸಂಜೆ ಗಂಟೆ ಏನು ಕೆಲಸ ಮಾಡಿರ್ತೀರ, ಗಜ್ಜೆಲ್ಲಾಗಿರಲಿ ಏನೋ ಕೆಲಸ ಮಾಡೋದು ಅಂದರೆ ಯಾವುದೇ ಥರ ಪೇಯ್ನ್ ಇದ್ದರೂ ತಿಕ್ಕಿದ್ರೆ 15ರಿಂದ 20 ನಿಮಿಷ ರಿಲೀಫ್ ಬರುತ್ತೆ. ಮಜಲ್ಸ್ ಪೇಯ್ನ್ ಮಾತ್ರ, ಮೂಳೆ ನೋವಲ್ಲ, ಮಜಲ್ಸ್ ಪೇಯ್ನ್. ಯಾವುದೇ ಥರ ನೋವಿರಲಿ ಸರ್, ಬೆಳಿಗ್ಗೆ ಸಂಜೆ ಗಂಟೆ ಈಗ ಗದ್ದೆ ಕೆಲಸ ಮಾಡ್ತೀರಾ, ಇಲ್ಲ ಟ್ಯಾಕ್ಟರ್ ಓಡಿಸ್ತೀರಾ, ಬೈಕ್ ಓಡಿಸ್ತೀರಾ, ಏನಾರಾಗಿರಲಿ ತಿಕ್ಕರೆ 15 ನಿಮಿಷ ರಿಲೀಫ್ ಬರ್ತದೆ. ಇನ್ನಿದು ಎಲ್ಲನೇ ಇನ್ನೂ ಸರಿಯಾದಂಗೆ 163 ಪ್ರಾಡಕ್ಟ್ ಇದೆ. ಹೆಲ್ತ್ ಕೇರು ಪ್ರತಿಯೊಂದು ಕ್ಯಾಟಗರಿಲಿದೆ. ನಾನು ಅಗ್ರಿಕಲ್ಚರ್ ಬಗ್ಗೆ ಮೋಟಿವೇಶನ್ ಮಾಡಿ ಹೇಳಿದೆ ಸರ್. ಯೂಸ್ ಮಾಡಿ, ಅಲ್ಟಿಮೇಟ್ ಸರ್. ನಿಮ್ಮದು 4 ಸರ್ಟಿನಲ್ಲಿ 250 ನಮ್ಮದು 1 ಸರ್ಟಿ ಬಂದು ನಿಮಗೆ 250 ಹಿಡಕಾಗುತ್ತೆ. ಅಷ್ಟಕ್ಕೆ ಹಾಕಿ ನಿಮ್ದು ಏನು ಹಳ್ಳುದದು ಒಂದು 8ರಿಂದ 15ರಿಂದ 20 ದಿನ ನಿಮ್ದು ಸ್ಟಾಪ್ ಆಗುತ್ತೆ. ನಮ್ಮ ಕಾನ್ಸೆಪ್ಟ್ ಅಷ್ಟೇ, ಹಳ್ಳುದಾಗ ಸ್ಟಾಪ್ ಆಗಿ ಸಾಕು, ಅಲ್ಟಿಮೇಟಾಗಿ ರಿಸಲ್ಟ್ ಬರ್ತದೆ. ನಿಮ್ಮದಿಲ್ಲಿ ಇದು ಪ್ರಾಜೆಕ್ಟ್ ಇದು ಎಲ್ಲಿದೆ ಮಾರ್ಕೆಟು? ಹರಿಹರ ಅಂಗಡಿ. ಇವು ಕಾಂಟ್ಯಾಕ್ಟ್ ಮಾಡಿ ಸರ್. ಇವ್ರು ನಿಮ್ಮವರೇ ಸರ್ ಇವರು.